ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಬಾಲಾಜಿ ಸರ್ ಮಾತಾಡ್ತಾ ಇರೋದು. ಸಂಸ್ಥಾಪಕ ನಿರ್ದೇಶಕರು ಹಾಗೂ ಮಾರ್ಗದರ್ಶಕರು, ಸನ್ರೈಸ್ ಸ್ಪರ್ಧಾತ್ಮಕ ಸ್ಟಡಿ ಸೆಂಟರ್ ಗಂಗಾವತಿ. ನಾನು ನಿನ್ನೆಯ ದಿನ ಹೇಳಿದಾಗೆ ಇನ್ನೇನು ಸೋಮವಾರದಿಂದ ಏನಾಗ್ತದೆ, ಸಾಮಾನ್ಯ ಕಂಪ್ಯೂಟರು ಮತ್ತು ಸಾಮಾನ್ಯ ಕನ್ನಡ ಹಾಗೂ ಇತರ ಸ್ಪರ್ಧಾತ್ಮಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯಗಳ ಕುರಿತು ಏನು ಮಾಡ್ತಾಯಿದ್ದೀನಿ, ಮಾತಾಡ್ತಾ ಹೋಗ್ತಾ ಇದ್ದೀನಿ. ಸೊ ಪ್ರಸ್ತುತ ದಿನಮಾನದಲ್ಲಿ ಏನಾಗ್ತಾ ಇದೆ, ಕ್ಷಣಿಕ ಯಶಸ್ಸು ಸಿಕ್ಕಾದಂಥ ಸಂದರ್ಭದಲ್ಲಿ ಏನಾಗ್ತದೆ, ಒಂದು ದೀರ್ಘವಾದ ಯಶಸ್ಸನ್ನು ಮರಿತಕ್ಕಂಥ ಸಂದರ್ಭಗಳು ಏನಾಗ್ತಾ ಇದ್ದವು, ಬಂದು ಹೋಗ್ತಾ ಇದ್ದಾವೆ. ನಿನ್ನೆಯ ತರಗತಿಯಲ್ಲಿ ಹೇಳಿದ ಹಾಗೆ ಇಂದಿನ ಪ್ರಸ್ತುತ ದಿನಮಾನದಲ್ಲಿ ಸ್ಪರ್ಧಾತ್ಮಕತೆ ಎನ್ನುವುದು ಯಾವ ರೀತಿಯಾಗಿ ಕಠಿಣತೆಯನ್ನು ಪಡೆದುಕೊಳ್ತಾ ಇದೆ. ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುತ್ತಿದೆ ಎಂಬ ಮಹನೀಯರ ಮಾತಿನಂತೆ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷಗಳ ಕಾಲ ಏನು ನಡೆದಿದೆ, ಅಂದರೆ ನಾವು ಯಾವ ರೀತಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗಿಲ್ವೋ ಅಂಥ ಫೇಲ್ವರ್ ಏನಾದವು, ನಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಫೇಲ್ವರ್ಗಳೇನು, ಯಾಕೆ ನಾನು ಸ್ಪರ್ಧಾತ್ಮಕ ಎಂಬ ಕಠಿಣ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂತಂದೇಳಿ ನಾವೆಲ್ಲ ಏನು ಮಾಡಬೇಕು, ಮನನವನ್ನು ಮಾಡಿಕೊಳ್ಬೇಕಾಗ್ತದೆ. ಅಂಥ ಒಂದು ನಿಟ್ಟಿನಲ್ಲಿ ಇದು ಇಂಟ್ರಡಕ್ಷನ್ ಕ್ಲಾಸ್ ಆಗಿರೋದರಿಂದ ಒಂದು ಇಂಟ್ರಡಕ್ಷನ್ ರೀತಿಯಾಗಿ ಏನನ್ನು ಮಾಡಬೇಕು. ಪ್ರಸ್ತುತ ದಿನಮಾನದಲ್ಲಿ ನಾವು ಯೂಟ್ಯೂಬಲ್ಲಿ ಓದಂಥ ಸಂದರ್ಭದಲ್ಲಿ ನೂರಾರು ಕೋಚಿಂಗ್ ಸೆಂಟರ್ಗಳು ಏನಾಗ್ತಾ ಇದ್ದಾವೆ, ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಎಷ್ಟು ಕೋಚಿಂಗ್ ಸೆಂಟರ್ಗಳು ಆನ್ಲೈನಲ್ಲಿ ಮಾಹಿತಿ ಕೊಡ್ತಾ ಇದ್ದಾವೆ ಅನ್ನೋದಕ್ಕಿಂತ ಅದರಿಂದ ನಮಗೆ ಎಷ್ಟು ಉಪಯೋಗ ಆಯಿತು, ಅದರಿಂದ ನಮಗೆ ಎಷ್ಟು ಯೂಸ್ ಆಯಿತು ಎಂಬುದು ಏನಾಗ್ತದೆ, ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ಅಂಥ ವಿಷಯಗಳ ಒಂದು ಅನುಕರಣೆಯಲ್ಲಿ ನೀವೆಲ್ಲ ನೋಡಿರ್ಬೋದು, ಪ್ರಸ್ತುತ ದಿನಮಾನದಲ್ಲಿ ಕರ್ನಾಟಕದಾದ್ಯಂತ ನೂರಾರು ಕೋಚಿಂಗ್ ಸೆಂಟರ್ಗಳು ಒಂದೇ ವಿಷಯದ ಕುರಿತು ಪದೇ ಪದೇ ಮಾತಾಡ್ತಾ ಇದ್ದಾವೆ. ಅದು ನೀವೆಲ್ಲರೂ ಗಮನಿಸ್ತಾ ಇರತಕ್ಕಂಥ ಒಂದು ಸಂಗತಿ ಆಗಿದೆ. ಪ್ರಸ್ತುತ ದಿನಮಾನದಲ್ಲಿ ಡಾಕ್ಟರ್ KM ಸುರೇಶ್ ಸರ್ ಅವರ ಕ್ಲಾಸಸ್ಸನ್ನು ನೋಡ್ಬೇಕಂತಂದೇಳಿ ಕಾಯ್ತಕ್ಕಂಥ ಕೋಟಿಗಟ್ಟಲೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಅವರ ಕ್ಲಾಸನ್ನು ನೋಡಬೇಕು, ಅವರ ಕ್ಲಾಸಿಗಾಗಿ ಹಂಬಲಿಸ್ತಾ ಇದ್ದಾರೆ. ಅವರ ಕ್ಲಾಸೇ ಯಾಕೆ ಬೇಕು ಅಂತಂದೇಳಿ ನೋಡಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ KM ಸುರೇಶ್ ಸರ್ ಕ್ಲಾಸ್ ಅಂತಂತ ಅದು ಒಂದೇ ಮಾತ್ರ ಅಲ್ಲ, ಸಾಧನೆಯಲ್ಲಿ ಮೇಲುಗೈ ಸಾಧಿಸಿರ್ತಕ್ಕಂಥ ಸಾಧನಾ ಅಕಾಡೆಮಿ ಆಗಿರ್ಬೋದು, ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಕೊಪ್ಪಳ ಆಗಿರ್ಬೋದು, ಅದೇ ರೀತಿಯಾಗಿ ಶ್ರೀ ಚಾಣಕ್ಯ ಪಬ್ಲಿಕ್ ಸ್ಪರ್ಧಾತ್ಮಕ ಕೇಂದ್ರ ವಿಜಯಪುರ ಆಗಿರ್ಬೋದು, ಧಾರವಾಡದಲ್ಲಿರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರಗಳು ಏನು ಮಾಡ್ತಾ ಇದ್ದಾವೆ, ಪ್ರಸ್ತುತ ದಿನಮಾನದಲ್ಲಿ ಒಂದು ವಿಷಯದ ಕುರಿತು ಪ್ರಾರಂಭದಿಂದ ಅಂತ್ಯದವರೆಗೆ ಯಾವ ರೀತಿಯಾಗಿ ವಿಷಯದ ಅನುಕರಣೆ ಆಗ್ತಾ ಇದೆ ಅಂತಂದೇಳಿ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರೆದಿದೆ. ನಮಗೆ ನಮ್ಮ ಹೆಬ್ಬರಳಿನ ತುದಿಯಲ್ಲಿ ನಮಗೆ ಏನಾಗ್ತಾ ಇದೆ, ಮಾಹಿತಿ ಸಿಗ್ತಾ ಇದ್ರೂ ಕೂಡ ಏನಾಗ್ತಾ ಇದ್ದೀವಿ, ಸ್ಪರ್ಧಾತ್ಮಕ ಎಂಬ ಒಂದು ಕಠಿಣ ಯುಗದಲ್ಲಿ ಆ ಪರೀಕ್ಷೆಯನ್ನು ನಾವು ಎದುರಿಸಲಿಕ್ಕೆ ಏನಾಗ್ತಾ ಇದ್ದೀವಿ, ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತಂದೇಳಿ ನಮಗೆಲ್ಲೋ ಅನಿಸ್ತಾ ಇದೆ. ಅಂಥ ಒಂದು ವಿಷಯದ ಕುರಿತು ನಾವು ಏನನ್ನು ಮಾಡಬೇಕು, ಪ್ರಸ್ತುತ ದಿನಮಾನದಲ್ಲಿ 5,000 to 6,000 ದುಡ್ಡನ್ನು ವ್ಯಯ ಮಾಡಿ ಧಾರವಾಡ, ವಿಜಯಪುರ, ಬೆಂಗಳೂರು, ಈ ಥರ ಬೆಳಗಾವಿ, ಈ ಥರ ಭಾಗದ ಕಡೆಗೆ ಹೋಗಿ ಒಂದು 5,000 to 6,000 ವ್ಯಯ ಮಾಡಿ ಓದದೇ ಇರ್ತಕ್ಕಂಥ ಬಡ ಕುಟುಂಬಗಳು ಏನಾಗ್ತಾ ಇದ್ದಾವೆ, ನಮ್ಮಲ್ಲಿ ತುಂಬ ಜಾಸ್ತಿ ಇದ್ದಾವೆ. ಅಂಥ ಒಂದು ಸ್ಪರ್ಧಾರ್ಥಿಗಳಿಗೆ ಉಪಯೋಗವಾಗಲೆಂದು ಅದೇ ರೀತಿಯಾಗಿ ಮನೆಯಲ್ಲಿ ಇದ್ಕೊಂಡು ಸ್ಟಡಿ ಮಾಡಬೇಕು ಅಂತಂದೇಳಿ ಒಂದು ಮನೋಭಾವವನ್ನು ಇಟ್ಕೊಂಡಿದ್ದಾರಲ್ಲ, ಅದು ಇನ್ನೇನು ಅಥವಾ ಈ ತಿಂಗಳ ಎಂಡ್ ಅಥವಾ ಮುಂದಿನ ತಿಂಗಳದ ಫಸ್ಟ್ನೇ ವೀಕಲ್ಲಿ ಏನಾಗ್ತದೆ, ಟೀಚರ್ ರಿಕ್ರೂಟ್ಮೆಂಟ್ ಏನಾಗ್ತದೆ ಸ್ಟಾರ್ಟ್ ಆಗ್ತದೆ. ಆ ಟೀಚರ್ ರಿಕ್ರೂಟ್ಮೆಂಟ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯ ಶಾಲೆಗಳಲ್ಲಿ ವಿವಿಧ ರೀತಿಯ ಕಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಹಾಗೂ ಹೈಸ್ಕೂಲ್ ಪ್ರೌಢಶಾಲೆಗಳಲ್ಲಾಗಿರ್ಬೋದು, ಈ 2015ರಲ್ಲಿ ನೇಮಕಾತಿ ಆಗಿರ್ತಕ್ಕಂಥ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟನ್ನು ಪ್ರಸ್ತುತ ಈಗ 2026ಕ್ಕೆ ಮಾಡ್ತಾ ಇದ್ದಾರೆ. ಅದು ಎಷ್ಟೋ ಸ್ಪರ್ಧಾ ಆಕಾಂಕ್ಷಿಗಳು ಏನಾಗಿತ್ತು, ಕನಸಾಗಿತ್ತು. ಟೋಟಲ್
ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ 18,000 ಶಿಕ್ಷಕರ ಹುದ್ದೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ತಿ ಮಾಡ್ಕೊಳ್ತೀವಿ ಅಂತಂದು ಹೇಳ್ತಾನೆ ಇದ್ದಾರೆ. ಸೊ ಅದು ಆದಷ್ಟು ಬೇಗ ಆಗಲಿ ಅಂತಂದೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಏನು ಮಾಡ್ತಾ ಇದ್ದೀನಿ, ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ನೇನು ಸಾಕು, ಮಾತಾಡಿದ್ದು ಇಷ್ಟು ಸಾಕು. ನೇರವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಏನು, ಅದರ ವಿಷಯಾಂಶಗಳೇನು, ಯಾವ ರೀತಿಯಾಗಿ ಕಾರ್ಯವನ್ನು ಮೀನ್ಸ್ ನಾವು ಓದಿದರೆ, ನಾವು ಒಂದು ಅದರಲ್ಲಿ ಕೆಲಸವನ್ನು ಮಾಡಿದರೆ, ಸತತವಾಗಿ ಪ್ರಯತ್ನವನ್ನು ಮಾಡಿದರೆ ಫಲ ಸಿಗ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುತ್ತದೆ ಎಂಬ ನಾಣ್ಣುಡಿಯಂತೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಅಕ್ಷರಗಳೇನಾಗಿದ್ದಾವೆ ಅದು ಅಲ್ಲೇ ಗಟ್ಟಿಯಾಗಿ ಕುಳಿತುಕೊಂಡಿದ್ರೆ ಆ ಅಕ್ಷರಗಳು ಒಂದಲ್ಲ ಒಂದು ದಿನ ಏನಾಗ್ತದೆ, ಮೊಳಕೆಯನ್ನು ಒಡೆದು ಎಮ್ಮರವಾಗಿ ನಿಮ್ಮ ಜ್ಞಾನದ ಬುತ್ತಿಯನ್ನು ನಿಮ್ಮ ಜ್ಞಾನವನ್ನು ಹೆಚ್ಚಳ ಮಾಡ್ತದೆ ಎಂಬ ಮಾತಿನಂತೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಾನು ಯಾಕೆ ಆತ್ಮೀಯ ಶಿಕ್ಷಕರು ಅಂತಂದೇಳಿ ಪದ ಬಳಸ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಭವ್ಯ ಸಮಾಜದ ನಿರ್ಮಾತೃಕರು, ಹೌದಾ? ಒಂದು ಸಮಾಜ ಎತ್ತ ಕಡೆ ಹೋಗ್ತಾ ಇದೆ, ಎತ್ತ ಕಡೆ ಹೋಗ್ತಾ ಇಲ್ಲ. ಏನನ್ನು ಬೇಕು ಅದನ್ನೇ ಮಾಡ್ತಾ ಇದ್ದಾರೆ, ಏನನ್ನು ಬೇಡ ಅದನ್ನು ಮಾಡ್ತಾ ಇದ್ದಾರೆ, ಏನು ಬೇಕು ಅದನ್ನೇ ಮಾಡ್ತಾ ಇಲ್ಲ. ಪ್ರಸ್ತುತ ದಿನಮಾನದಲ್ಲಿ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಸೋಷಿಯಲ್ ಮೀಡಿಯಾದ ಒಂದು ಗೋಳಿಗೆ ಹೋಗ್ತಾ ಇದ್ದಾರೆ. ಅಂಥ ಸೋಷಿಯಲ್ ಮೀಡಿಯಾದ ಗೋಳನ್ನು ತಪ್ಪಿಸ್ಬೇಕು. ನಾವೆಲ್ಲರೂ ಪುಸ್ತಕದ ಕೈಗೊಂಬೆಗಳು ಆಗಬೇಕು ಎಂಬ ಹಿತನುಡಿಯನ್ನು ಈ ಶುಭ ಸಂದರ್ಭದಲ್ಲಿ ಹೇಳುತ್ತಾ, ಈಗ ನೇರವಾಗಿ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟು, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟು, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ಕಿರಿಯ ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆಗಳಾಗಿರ್ಬೋದು, ಹಾಗೂ ಪ್ರೌಢಶಾಲಾ ಶಾಲೆಗಳ ಶಿಕ್ಷಕರಾಗಿರ್ಬೋದು. ಫಸ್ಟ್ನದಾಗಿ ಸಿಲೆಬಸ್ಸನ್ನು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಪ್ರಸ್ತುತ ದಿನಮಾನದಲ್ಲಿ ಸೋಷಿಯಲ್ ಮೀಡಿಯಾ ಇರೋದರಿಂದ ಮತ್ತು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಅದರ ಬಗ್ಗೆ ಮಾಹಿತಿ ನೀಡಿರೋದರಿಂದ ನಿಮಗೆಲ್ಲ ಗೊತ್ತಿರುತ್ತೆ. ಸ್ಮಾಲ್ ಆಗಿ ಒಂದು ಸಣ್ಣದಾಗಿ ಅದರ ಬಗ್ಗೆ ಮಾತಾಡಿಬಿಡ್ತೀನಿ. ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಟೋಟಲ್ ಆಗಿ ನೀವೇನು ಮಾಡಬೇಕು, 150 ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಮಾಡಬೇಕು. ಎಲ್ಲ ಪ್ರಶ್ನೆಗಳೇನಾಗಿರ್ತಾವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಆಗಿರ್ತಾವ. ಇದು ನಿಮ್ಮ ಮನದಲ್ಲಿ ಇರಬೇಕು. 150 ಪ್ರಶ್ನೆಯಲ್ಲಿ ಪ್ರಮುಖವಾಗಿ 3 ಮೇಜರ್ ಸಬ್ಜೆಕ್ಟ್ಗಳಾಗ್ತಾ ಇದ್ದಾವೆ ಅಂತಂದು ನಾನು ಹೇಳ್ತಾ ಇದ್ದೀನಿ. ಒಂದು ಬೇಸಿಕ್ ಕಂಪ್ಯೂಟರ್ ಆಗಿರ್ಬೋದು, 25 ಪ್ರಶ್ನೆಗಳು ಬರ್ತಾವೆ, 25 ಮಾರ್ಕ್ಸ್ ಇರ್ತಾವೆ. ಅದೇ ರೀತಿಯಾಗಿ ಸೈಕಾಲಜಿ ಆಗಿರ್ಬೋದು, 25 ಪ್ರಶ್ನೆಗಳು ಬರ್ತಾವೆ, 25 ಮಾರ್ಕ್ಸ್ಗಳಾಗಿರ್ತಾವೆ. ಅದಾದ ನಂತರದಲ್ಲಿ ಮೆಂಟಲ್ ಎಬಿಲಿಟಿಯೊಂದಿಗೆ ಗಣಿತಶಾಸ್ತ್ರ ಅಂತಂದೇಳಿ ನಾವು ಕರಿತಾ ಇದ್ವಿ. ಅದು 25 ಪ್ರಶ್ನೆಗಳು ಬರ್ತಾವೆ, 25 ಮಾರ್ಕ್ಸ್ ಆಗಿರ್ತವೆ. ಟೋಟಲ್ 75 ಪ್ರಶ್ನೆಗಳು, 75 ಮಾರ್ಕ್ಸ್ಗಳು. ಇವು 3 ಮೇಜರ್ ಸಬ್ಜೆಕ್ಟ್ಗಳು ಆಗ್ತಾ ಇದ್ದಾವೆ. ಅದಾದ ನಂತರದಲ್ಲಿ GK 15 ಪ್ರಶ್ನೆಗಳು ಬರ್ತವೆ. GK ಅಂದರೆ ಎಲ್ಲ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಪ್ರಚಲಿತ ಘಟನೆಗಳಾಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ಒಳಗೊಂಡು ಒಂದು 15 ಮಾರ್ಕ್ಸ್ ಏನಾಗಿರ್ತದೆ, GK ಆಗಿರ್ತದೆ. 75 ಒಂದು 15 ಏನಾಗ್ತದೆ, 90 ಮಾರ್ಕ್ಸ್ಗಳು ಆದವು. ಇನ್ನು 60 ಮಾರ್ಕ್ಸ್ ಎಲ್ಲಿದ್ದ ಅಂತಂದೇಳಿ ನಾವು ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಕನ್ನಡ, ಬೇಸಿಕ್ ಕನ್ನಡ, ಸಾಮಾನ್ಯ ಕನ್ನಡ ಅಂತಂದೇಳಿ ನೀವೇನು ಕರಿತೀರಿ, ಅದು 20 ಮಾರ್ಕ್ಸ್ ಏನಾಗಿರ್ತದೆ ಬಂದಿರ್ತದೆ. 110 ಮಾರ್ಕ್ಸ್ ಅದು. ಇನ್ನು 40 ಪ್ರಶ್ನೆ ಎಲ್ಲಿದ್ದ ಬರ್ತಾವ ಅಂತಂದೇಳಿ ಸಂದರ್ಭದಲ್ಲಿ 20 ಪ್ರಶ್ನೆಗಳು ಏನಾಗ್ತಾವ ಇಂಗ್ಲೀಷ್ ಭಾಗದಿಂದ ಬಂದಿರ್ತಾವ, ಮತ್ತು 20 ಪ್ರಶ್ನೆಗಳು ಏನಾಗ್ತಾವ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈ ವಿಷಯದಿಂದ ಏನಾಗಿರ್ತಾವೆ 150 ಮಾರ್ಕ್ಸ್ಗಳು ಏನಾಗ್ತಾವೆ ಬರ್ತಾ ಹೋಗ್ತಾ ಇದ್ದಾವೆ. ಈ ವಿಷಯಗಳಲ್ಲಿ ನಿಮ್ಮನ್ನು ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುವಂತೆ ಮಾಡ್ತಕ್ಕಂಥ ವಿಷಯಗಳು ಮೇಜರ್ ಆಗಿ ಯಾವಾಗಿರ್ತಾವೆ, 3 ಮೇಜರ್ ಸಬ್ಜೆಕ್ಟ್ಗಳಾಗಿರ್ತಾವೆ. ಒಂದು ಬೇಸಿಕ್ ಕಂಪ್ಯೂಟರ್ ಆಗಿರ್ಬೋದು, ಇನ್ನೊಂದು ಸೈಕಾಲಜಿ ಮನೋವಿಜ್ಞಾನ ಆಗಿರ್ಬೋದು, ಇನ್ನೊಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳು. ಇವೇನಾಗ್ತಾವೆ 3 ಮೇಜರ್ ಸಬ್ಜೆಕ್ಟ್ಗಳಾಗ್ತವೆ. ಉಳಿದಂಥ 4 ಸಬ್ಜೆಕ್ಟ್ಗಳು ಮೇಜರ್ ಸಬ್ಜೆಕ್ಟ್ಗಳು ಅಲ್ಲ ಅಂತಲ್ಲ, ಬಟ್ ಆ ಎಲ್ಲ ವಿಷಯಗಳ ಬಗ್ಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾಗಿರ್ತದೆ ಅದ್ರ ಬಗ್ಗೆ ಏನಾಗಿರ್ತದೆ ವಿಷಯ ಆಲ್ರೆಡಿ ಗೊತ್ತಿರ್ತದೆ. ಅಂಥ ಸಂದರ್ಭದಲ್ಲಿ 2015ರಲ್ಲಿ ರಿಕ್ರೂಟ್ಮೆಂಟ್ ಆಗಿರ್ತದೆ,
ಇಲ್ಲಿವರೆಗೂ ಆಗಿಲ್ಲ ಅಂದರೆ ಎಷ್ಟೋ ಸ್ಪರ್ಧಾರ್ಥಿಗಳು ಏನು ಮಾಡಿರ್ತಾರೆ, ಉಳಿದಂಥ ಸಬ್ಜೆಕ್ಟ್ಗಳನ್ನು, ಈಗ ಸಪೋಸು ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಪರಿಸರ ಅಧ್ಯಯನ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ಏನು ಮಾಡಿರ್ತಾರೆ, ಟೀಚರ್ಸ್ ಆಗಿ ಅವ್ರು ಏನು ಮಾಡಿರ್ತಾರೆ, ಆ ವಿಷಯದ ಜೊತೆಗೆ ಏನಾಗಿರ್ತಾರೆ, ಕನೆಕ್ಟ್ ಆಗಿರ್ತಾರೆ. ಆದರೆ ಮೆಂಟಲ್ ಏನು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಬೇಸಿಕ್ ಕಂಪ್ಯೂಟರ್ ಆಗಿರ್ಬೋದು, ಈ ವಿಷಯದ ಜೊತೆಗೆ ಏನಾಗಿರ್ತಾರೆ, ಸ್ವಲ್ಪ ಅವರು ಗ್ಯಾಪ್ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಈ 3 ವಿಷಯಗಳಲ್ಲಿ ಯಾರು ಸ್ಕೋರನ್ನು ಮಾಡ್ತೀರೋ, ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅವರು ಏನಾಗ್ತಾರೆ, ಆಯ್ಕೆ ಪಟ್ಟಿಯಲ್ಲಿ, ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಬರಲಿಕ್ಕೆ ಏನಾಗ್ತದೆ, ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಮಾತಾಡ್ತಾ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮಾರ್ಕ್ಸ್ 1,000 ಸ್ಪರ್ಧಾರ್ಥಿಗಳನ್ನು ಏನು ಮಾಡ್ತದೆ, ಕೆಳಗೆ ಆಗ್ತದೆ. ಇಟ್ ಮೀನ್ಸ್ ನೀವು ಬೇರೆಯವರಿಗಿಂತ 1 ಮಾರ್ಕ್ಸನ್ನು ನೀವು ಜಾಸ್ತಿ ತೆಗೆದುಕೊಂಡಿದ್ರೆ ನಿಮ್ಮ ಮಾರ್ಕ್ಸ್ ಏನಾಗಿರ್ತದೆ, ನಿಮ್ಮ ಒಂದು ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾಗಿರ್ತದೆ, ಮೇಲ ಮಟ್ಟಕ್ಕೆ ಹೋಗಿರ್ತದೆ. ಇನ್ನೊಂದು ತಿಳ್ಕೊಬೇಕು, ಎಷ್ಟೋ ಸ್ಪರ್ಧಾರ್ಥಿಗಳಿಗೆ ಕಟ್ ಆಫ್ ಅಂದ್ರೆ ಏನು, ನೆಗೆಟಿವ್ ಅಂದ್ರೆ ಏನು, ಅದು ರೋಸ್ಟರ್ ಅಂದ್ರೇನು, ಈ 3 ವಿಷಯದ ಬಗ್ಗೆ ಗೊತ್ತಿರ್ತದ. ಎಲ್ಲ ಒಂದು ಏನು ಅಂಚಿನಲ್ಲಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಏನಾಗ್ತಾ ಇಲ್ಲ, ಈ ಕಟ್ ಆಫ್ ಅಂದ್ರೆ ಏನು, ನೆಗೆಟಿವ್ ಅಂದ್ರೆ ಏನು, ರೋಸ್ಟರ್ ಅಂದ್ರೆ ಏನು ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾ ಹೋಗ್ತೇನೆ. ಈ ಕಟ್ ಆಫ್ ಅಂತಂದರೆ, ಈ ರೋಸ್ಟರಿನ ಪ್ರಕಾರ ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳು ಡಿವೈಡೇಷನ್ ಆಗಿದ್ದಾವ, ಆ ಕ್ಯಾಟಗರಿಯಲ್ಲಿ ಎಲ್ಲಿಗೆ ನಿಲ್ತಾ ಇದೆ. ಸಪೋಸು ಈಗ ಒಂದು 2A ಜನರಲ್ ಕ್ಯಾಟಗರಿಯಲ್ಲಿ ಒಂದು 4 ಪೋಸ್ಟ್ಗಳು ಇದ್ದಾವೆ. ಇಟ್ ಮೀನ್ಸ್ ಒಂದು ನಿಮಗೆ 4,423 ಪೋಸ್ಟ್ಗಳಲ್ಲಿ ನಿಮಗೊಂದು 1,500 ಪೋಸ್ಟ್ಗಳು ಅದರಲ್ಲಿ ಸಿಕ್ಕಿದ್ದಾವೆ 2A ಕ್ಯಾಟಗರಿ ಓವರ್ ಆಲ್ ಆಗಿ ಅಂತಂದೇಳಿ ಅಂದ ಸಂದರ್ಭದಲ್ಲಿ ಆ 1,500 ಜನರನ್ನು ಒಂದು ಲೀಸ್ಟ್ ಮಾಡ್ತಾರೆ. ಅದು ಎಲ್ಲಿಗೆ ಫೈನಲ್ ಆಗಿ ನಿಂದಿರ್ತದೆ, ಅದು ಅವರ ಕ್ಯಾಟಗರಿಯ ಕಟ್ ಆಫ್ ಆಗಿರ್ತದೆ. ಈ ನೆಗೆಟಿವ್ ಅಂತಂದರೆ ಏನು, ನಿಮ್ಮ ಹಾಕಿರ್ತಕ್ಕಂಥ ನೀವು ಚೂಸ್ ಮಾಡಿರ್ತಕ್ಕಂಥ 4 ಆಯ್ಕೆಗಳು ತಪ್ಪಾದಂಥ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆ ಏನಾಗ್ತದೆ, ನಿಮ್ಮ ಆನ್ಸರ್ ಏನಾಗ್ತದೆ, ಕಟ್ ಮಾಡ್ತಾರೆ, ಮೈನಸ್ ಮಾಡ್ತಾರೆ. ಇದು ನೆಗೆಟಿವ್. ರೋಸ್ಟರ್ ಅಂತಂದರೆ ನೀವು ಏನು ಅರ್ಜಿ ಆಗಬೇಕಾದಂಥ ಸಂದರ್ಭದಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಪೋಸ್ಟ್ಗಳು ಡಿವೈಡೇಷನ್ ಆಗಿದ್ದಾವೆ ಅದನ್ನು ನೋಡ್ಕೊಳ್ಬೇಕು. ಮತ್ತು ಯಾವ ಜಿಲ್ಲೆಯಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳಿದ್ದಾವೆ, ಅಲ್ಲೇನು 2Aಗೆ ಜಾಸ್ತಿ ಇದ್ದಾವ, SC ಕ್ಯಾಟಗರಿಗೆ ಜಾಸ್ತಿ ಇದ್ದಾವ, ST ಕ್ಯಾಟಗರಿಗೆ ಜಾಸ್ತಿ ಇದ್ದಾವ, ಏನು ಹ್ಯಾಂಡಿಕ್ಯಾಪ್ಟು ಸ್ಪರ್ಧಾರ್ಥಿಗಳಿಗೆ ಜಾಸ್ತಿ ಇದ್ದಾವ, ಏನು ಮಾಜಿ ಸೈನಿಕರಿಗೆ ಇದಾವ, ಇಂತೆಲ್ಲ ವಿಷಯಗಳನ್ನು ಏನು ಮಾಡಬೇಕಾಗ್ತದೆ, ನೀವು ಮನನ ಮಾಡ್ಕೊಳ್ಬೇಕಾಗ್ತದೆ. ಈಗ PSTRಗಳ ನೇಮಕಾತಿ ಬಗ್ಗೆ ಮಾತಾಡಿದೆ. ಇನ್ನು GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಬೇಕಂತಂದರೆ ಇದರಲ್ಲಿ ಟೋಟಲು 4 ಏನಾಗ್ತಾವೆ ಪ್ರಶ್ನೆ ಪತ್ರಿಕೆಗಳು ಇರ್ತಾವೆ. 4 ನೀವು ಎಕ್ಸಾಮ್ಗಳನ್ನು ಬರಿಬೇಕಾಗಿರ್ತದೆ. ಓವರ್ ಆಲ್ ಆಗಿ ಯಾರು BA B.Ed ಅಲ್ಲಿ ಆಫ್ನಲ್ ಇಂಗ್ಲೀಷನ್ನು ತೆಗೆದುಕೊಂಡಿರಂಗಿಲ್ಲ ನೋಡ್ರಿ, ಅವರು ಏನು ಆಫ್ನಲ್ ಕನ್ನಡ ತೆಗೆದುಕೊಂಡಿರ್ಬೋದು, ಸೋಷಿಯಾಲಜಿ ಮಾಡಿರ್ಬೋದು, ಡಿಗ್ರಿಯಲ್ಲಿ ಸೋಷಿಯಾಲಜಿ ಮಾಡಿರ್ಬೋದು, ಆಫ್ನಲ್ ಕನ್ನಡ ಮಾಡಿರ್ಬೋದು, ಇತಿಹಾಸ ಮಾಡಿರ್ಬೋದು, ಎಕನಾಮಿಕ್ಸ್ ಮಾಡಿರ್ಬೋದು, ಜಿಯೋಗ್ರಫಿ ಮಾಡಿರ್ಬೋದು. ಏನು BAದೊಂದಿಗೆ ಯಾರು BA B.Ed ಮಾಡಿರ್ತಾರೆ ಅವರು ಏನು ಸಮಾಜ ವಿಜ್ಞಾನ ಮತ್ತು ಯಾರು ಆಪ್ಷನಲ್ ಕನ್ನಡ ತೆಗೆದುಕೊಂಡಿರ್ತಾರಲ್ಲ ಅವರು ಕನ್ನಡ ವಿಷಯದ ಬಗ್ಗೆ ಏನು ಮಾಡ್ಬೋದು, ಪರೀಕ್ಷೆಯನ್ನು ಬರೆಯಬಹುದು. ಆದರೆ ಹೂ ಆರ್ ಕಂಪ್ಲೀಟ್ BA ವಿತ್ ಆಪ್ಷನಲ್ ಇಂಗ್ಲೀಷನ್ನು ಯಾರು ಮಾಡಿರ್ತೀರಿ ಪ್ಲಸ್ B.Ed ಯಾರು ಮಾಡ್ಕೊಂಡಿರ್ತೀರಿ ಅವರು ಸಮಾಜ ವಿಜ್ಞಾನ ವಿಷಯದೊಂದಿಗೆ ಆಂಗ್ಲ ಭಾಷೆಯ ವಿಷಯವನ್ನು ಸಹ ಏನು ಮಾಡ್ಬೋದು, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರಿಬೋದು. ನೀವು ಸಮಾಜ ವಿಜ್ಞಾನ ಟೀಚರ್ ಆಗಿಯೂ ಸೆಲೆಕ್ಟ್ ಆಗ್ಬೋದು, ಮತ್ತು ಆಂಗ್ಲ ಭಾಷೆ ವಿಷಯದ ಟೀಚರ್ ಆಗಿ ಏನು ಮಾಡ್ಬೋದು, ಸೆಲೆಕ್ಟ್ ಆಗ್ಬೋದು. ಈಗ ಕೇವಲ ನಾನು ಸಮಾಜ ವಿಜ್ಞಾನ ಟೀಚರ್ ಅಷ್ಟೇ ಆಗ್ತಾ ಇದ್ದೇನೆ ರೀ ಅಂತಂದೇಳಿ ಯಾರು ಸ್ಪರ್ಧಾರ್ಥಿಗಳು ಇರ್ತೀರ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಒಂದು GK ಪೇಪರ್ ಅಂತ ಇರುತ್ತೆ, ಅದು 150 ಮಾರ್ಕ್ಸ್ ಇರುತ್ತೆ. ಹೌದಾ, 150 ಮಾರ್ಕ್ಸ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಏನೂ ಇಲ್ಲ, ನೆಗೆಟಿವ್ಗಳು ಇಲ್ಲ. ಅಂದರೆ ನೀವು ಎಷ್ಟೇ ತಪ್ಪಾದ್ರೂ ಅದಕ್ಕೆ ನಿಮ್ಮ ಸರಿಯಾದ ಆನ್ಸರನ್ನು ತೆಗೆಯಂಗಿಲ್ಲ. ಅದು 150 ಮಾರ್ಕ್ಸ್ಗೆ ಇರ್ತದೆ. ಆ 150 ಮಾರ್ಕ್ಸ್ ಪ್ರಶ್ನೆಯನ್ನು ಬರೆದಾದ ನಂತರದಲ್ಲಿ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು, GPSTR ಬರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಸಮಾಜ ವಿಜ್ಞಾನ ಟೀಚರ್ ಆಗಬೇಕಂತಂದರೆ ನೀವು ಕಡ್ಡಾಯ ಕನ್ನಡ ಅಂತಂದೇಳಿ ಒಂದು ಸಬ್ಜೆಕ್ಟ್ ಇರುತ್ತೆ, ಸಾಮಾನ್ಯ ಕನ್ನಡ. ಅದು 100 ಮಾರ್ಕ್ಸ್ಗೆ ಇರ್ತದೆ. 100 ಮಾರ್ಕ್ಸ್ ಏನು ಮಾಡ್ಬೇಕು, ನೀವು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಬರಿತಾ ಹೋಗಬೇಕು. ವಿವರಣಾತ್ಮಕವಾದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಅದು. ನೀವು 100 ಮಾರ್ಕ್ಸನ್ನು ಅದನ್ನು ಬರಿಬೇಕು. ಒಂದು GK ಪೇಪರ್ 150 ಮಾರ್ಕ್ಸ್ಗೆ ಆಯಿತು. ಅದಾದ ನಂತರದಲ್ಲಿ ಕನ್ನಡ ಸಬ್ಜೆಕ್ಟ್ ಸಾಮಾನ್ಯ ಕನ್ನಡ ಟೈಪ್ ಇರ್ತದೆ. ನೀವು ಏನು SSLC ಮಟ್ಟದಲ್ಲಿ ಏನು ಬರೆದಿರ್ತೀರಲ್ಲ
ಏನು ಗಾದೆ ಮಾತು ವಿಸ್ತರಣೆ ಮಾಡಿ ಬರೆಯೋದಾಗಿರ್ಬೋದು, ಸಮಾನಾರ್ಥಕ ಪದಗಳಾಗಿರ್ಬೋದು, ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ಏನು ಏನು ವಿರುದ್ಧಾರ್ಥಕ ಪದಗಳೊಂದಿಗೆ ಬೇರೆ ಅರ್ಥವನ್ನು ಕೊಡ್ತಕ್ಕಂಥ ಪದಗಳಾಗಿರ್ಬೋದು, ಕನ್ನಡ ವ್ಯಾಕರಣವನ್ನು ಒಳಗೊಂಡಂತೆ ಏನು ಪತ್ರ ಲೇಖನಗಳಾಗಿರ್ಬೋದು, ಈ ರೀತಿಯಾಗಿ 10ನೇ ತರಗತಿಯ ಮಟ್ಟದ ಏನು ನೀವೇನು ಎಕ್ಸಾಮನ್ನು ಬರೀತೀರಲ್ಲ ಆ ಲೆವೆಲ್ಗೆ ಏನಾಗಿರ್ತದೆ ಅದು ವಿಷಯವನ್ನು ಅದು ಒಳಗೊಂಡಿರ್ತದೆ. ಇದಾದ ನಂತರದಲ್ಲಿ ಏನು 150 ಮಾರ್ಕ್ಸ್ GK ಪೇಪರನ್ನು ಬರೆದಿರ್ತೀರಿ, ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರ್ತದೆ. ದೇರ್ ಈಸ್ ನೋ ನೆಗೆಟಿವ್, ಅದಕ್ಕೆ ಯಾವುದೇ ರೀತಿಯಾದ ಋಣಾತ್ಮಕ ಅಂಕಗಳು ಇರೋಂಗಿಲ್ಲ. ಈಗ ಏನು ಕಡ್ಡಾಯ ಏನು ಸಾಮಾನ್ಯ ಕನ್ನಡ ಏನು ಬರೆದಿದ್ದೀರಲ್ಲ ನೀವು, ಅದು 100 ಮಾರ್ಕ್ಸ್ ಇರ್ತದೆ. ಅದಾದ ನಂತರದಲ್ಲಿ GK ಪೇಪರ್ ಆದ ನಂತರದಲ್ಲಿ ಮತ್ತು ಕನ್ನಡ ಪೇಪರ್ ಆದ ನಂತರದಲ್ಲಿ ನಿಮ್ಮ ನಿರ್ದಿಷ್ಟ ಪತ್ರಿಕೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಬರೀಬೇಕು. ಸಮಾಜ ವಿಜ್ಞಾನ ವಿಷಯವನ್ನು, ಸಮಾಜ ವಿಜ್ಞಾನ ವಿಷಯ ಅಂತಂದ್ರೆ 150 ಮಾರ್ಕ್ಸ್ ಇರ್ತದೆ. ಇದರಲ್ಲಿ 50 ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ, ಏನು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಏನಾಗಿರ್ತಾವ ಇದರಲ್ಲಿ ಇರ್ತಾವ. ರಿಮೈನಿಂಗ್ 100 ಮಾರ್ಕ್ಸ್ ಏನು ಮಾಡಬೇಕು, ನೀವು ಡಿಸ್ಕ್ರಿಪ್ಟಿವ್ ಟೈಪ್ ಬರೀಬೇಕು. ಪ್ರಸ್ತುತ ದಿನಮಾನದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಡಿಸ್ಕ್ರಿಪ್ಟಿವ್ ಟೈಪ್ ಎಷ್ಟು ಪ್ರಶ್ನೆಗಳು ಬರ್ತಾವ, ಹೆಂಗೆ ಬರಿಬೇಕಂತಂದೇಳಿ. ಟೋಟಲ್ 100 ಮಾರ್ಕ್ಸ್ ನೀವು ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾದಂಥ ಸಂದರ್ಭದಲ್ಲಿ ಅದರಲ್ಲಿ ಏನು 3 ಮಾರ್ಕ್ಸಿನ 3 ಅಂಕದ 25 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 3 ಅಂಕದ 25 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಏನು ಮಾಡಬೇಕು, 20 ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರವನ್ನು ಬರಿಬೇಕು. ಇದೊಂದು ನಿಮ್ಮ ಮನನದಲ್ಲಿರಬೇಕು, ಮೈಂಡಲ್ಲಿರಬೇಕು. 3 ಅಂಕದ 25 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಲಾಸ್ಟ್ ಟೈಮ್ 2022ರ GPSTR ರಿಕ್ರೂಟ್ಮೆಂಟಲ್ಲಿ 23 ಪ್ರಶ್ನೆಗಳು ಬಂದಿದ್ದು. ಅಪ್ರಾಕ್ಸಿಮೇಟ್ಲಿ 23 ಅಥವಾ 25 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು, 20 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. 3 × 20 ಅಂದರೆ 60 ಅಂಕಗಳು ಏನಾಗ್ತವೆ ನಿಮಗೆ ಅಲ್ಲಿ 3 ಅಂಕದ ಪ್ರಶ್ನೆಗಳಲ್ಲಿ ಸಿಗ್ತಾವೆ. ಅದಾದ ನಂತರದಲ್ಲಿ ಏನು 4 ಅಂಕದ ಪ್ರಶ್ನೆಗಳು ಏನಾಗಿರ್ತಾವ, 12 ರಿಂದ 15 ಪ್ರಶ್ನೆಗಳು 4 ಅಂಕದ ಬಂದಿರ್ತಾವ. ನೀವು 10 ಅಂಕಗಳಿಗೆ 10 ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರವನ್ನು ಬರಿಬೇಕಾಗ್ತದೆ. ಸೊ ನಮಗೆ ಸಮಯ ಇದೆ ಅಂತಂದೇಳಿ ಹೆಚ್ಚಿಗೆ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಂಥ ಸಂದರ್ಭದಲ್ಲಿ ಏನು ಈ ವ್ಯಾಲ್ಯುವೇಟರ್ ಮೌಲ್ಯಮಾಪಕರು ಏನು ಮಾಡ್ತಾರೆ, ಯಾವುದನ್ನು ಚೆಕ್ ಮಾಡ್ಬೇಕಂತಂದೇಳಿ ಕನ್ಫ್ಯೂಸ್ ಆಗಿ ಏನು ಮಾಡಿಬಿಡ್ತಾರೆ, ಎರಡೂ ಹೆಚ್ಚಿಗೆ ಬರೆದಿರ್ತಕ್ಕಂಥ ಒಂದು ಉತ್ತರವನ್ನು ಪ್ಲಸ್ ಇದರಲ್ಲಿ ಒಂದು ಉತ್ತರವನ್ನು ಏನು ಮಾಡಿಬಿಡ್ತಾರೆ, ಏನು ಎರಡನ್ನೂ ಚೆಕ್ ಮಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆ ಏನಾಗಿರ್ತದೆ ನಿಂತ್ಬಿಡುತ್ತೆ. ಯಾಕಂತಂದರೆ ಈಗ ಸಪೋಸ್ ಅವರು ಕೆಳಗಿನ 10ಕ್ಕೆ ಮಾತ್ರ 4 ಅಂಕಗಳಲ್ಲಿ ಬರೀರಿ ಅಂತಂದೇಳಿ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ನೀವು 12 ಪ್ರಶ್ನೆಗಳಿಗೆ ಉತ್ತರ ಬರೆದಂಥ ಸಂದರ್ಭದಲ್ಲಿ ಅವರು 4 ಪ್ರಶ್ನೆಗಳನ್ನು ನಿಮ್ಮ ಉತ್ತರಗಳನ್ನು ಏನು ಮಾಡ್ತಾರೆ, ಕಡೆಗಣಿಸ್ತಾರೆ. ಯಾಕಂದರೆ ನೀವು ಏನಂತಂದರೆ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಬರೆದಿದ್ವಿ, ನೀವು ಅದನ್ನ ಯಾಕೆ ಚೆಕ್ ಮಾಡಿದ್ರಿ ಅಂತಂದೇಳಿ ಅಂದಂಥ ಸಂದರ್ಭದಲ್ಲಿ ಆ ಥರ ಗೊಂದಲಗಳಾಗ್ತದೆ. ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಹೇಳಿದಾರೆ ಅಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಮಾತ್ರ ಏನು ಮಾಡಬೇಕಾಗ್ತದೆ, ಬರಿಬೇಕು ಆಗ್ತದೆ. ಇಷ್ಟು GPSTR ಓನ್ಲಿ ಸಮಾಜ ವಿಜ್ಞಾನ ಟೀಚರ್ಸ್ ಆಗಂಥವ್ರಿಗೆ ಇದು ಮಾಹಿತಿ. ಅದರೊಂದಿಗೆ ನಾವು ಸಮಾಜ ವಿಜ್ಞಾನ ಟೀಚರ್ಸನ್ನು ಬರಿತಾ ಇದ್ದೀವಿ, ಏನು ಆಂಗ್ಲ ಭಾಷೆ ವಿಷಯ ಶಿಕ್ಷಕರಾಗಿಯೂ ನಾವು ಬರಿತಾ ಇದ್ದೀವಿ, ಏನು ಪರೀಕ್ಷೆಯನ್ನು ಬರಿತಾ ಇದ್ದೀವಿ ಅಂದಂಥ ಸ್ಪರ್ಧಾರ್ಥಿಗಳಿಗೆ ಏನಂತಂದರೆ ಈ ಏನು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಏನು ಹೇಳಿದ್ನಲ್ಲ ಆ ಎಲ್ಲ ವಿಷಯಗಳೊಂದಿಗೆ ನೀವು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಇಂಗ್ಲೀಷ್ ಭಾಷೆಯನ್ನು ನೀವು 150 ಮಾರ್ಕ್ಸ್ಗೆ ಏನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. 150 ಮಾರ್ಕ್ಸಲ್ಲಿ 50 ಮಲ್ಟಿಪಲ್ ಚಾಯ್ಸ್ ಏನು ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. ಇನ್ನು 100 ನೀವು ಏನು ಮಾಡಬೇಕಾಗುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆ ಪತ್ರಿಕೆಗಳಿಗೆ ಆನ್ಸರನ್ನು ಬರಿಬೇಕಾಗುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕೇವಲ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಂತಂದರೆ 150 GK ಬರಿಬೇಕು. ಇದು ಬಹು ಆಯ್ಕೆಯ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. 100 ಸಾಮಾನ್ಯ ಕನ್ನಡ ಬರಿಬೇಕು, 100 ಸಾಮಾನ್ಯ ಕನ್ನಡ ಬರಿಬೇಕು. ಅದಾದ ನಂತರದಲ್ಲಿ 150, 100, 250 ಆಯಿತು. ಅದಾದ ನಂತರದಲ್ಲಿ ನಿಮ್ಮ ಸ್ಪೆಸಿಫಿಕ್ ನಿರ್ದಿಷ್ಟ ಪತ್ರಿಕೆಯನ್ನು 150 ಮಾರ್ಕ್ಸಿಗೆ ಬರಿಬೇಕು. ಟೋಟಲ್ ಆಗಿ 150, 100, 250 ನಿಮ್ಮ 150 400 ಇದಕ್ಕೆ ಪ್ರಶ್ನೆ ಪತ್ರಿಕೆಗೆ ನೀವೇನು ಮಾಡಬೇಕು, ಉತ್ತರವನ್ನು ನೀವು ಬರಿಬೇಕಾಗ್ತದೆ. ಆದರೆ ಏನು ಇಂಗ್ಲೀಷ್ ಭಾಷೆ ಶಿಕ್ಷಕರಾಗಬೇಕಪ್ಪ ನಾವು ಅಂತಂದ್ರೆ 150 GK, 150 ಸ್ಪೆಸಿಫಿಕ್ 300 ಆಯಿತು. ಇದು ಒಂದು 100 ಅಂಕಗಳಿಗಿರ್ತದೆ ಸಾಮಾನ್ಯ ಕನ್ನಡ. ಆ 100 ಅಂಕಗಳಿಗೆ ನೀವೇನು ಮಾಡಬೇಕಾಗ್ತದೆ, ಪ್ರಶ್ನೆಯನ್ನು ಆನ್ಸರನ್ನು ಬರಿಬೇಕಾಗ್ತದೆ. ಇಷ್ಟೆಲ್ಲ ನೋಡಿಕೊಂಡಾದಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ನಾವು ನೋಡ್ಕೊಂಡಿದ್ವಿ, ಏನೇನನ್ನು ಬರಿಬೇಕು, ಏನೇನನ್ನು ಬರಿಬೇಕು, ಏನೇನನ್ನು ಬಿಡಬೇಕಂತ ನೋಡ್ಕೊಂಡು
ಕೊನೆಯದಾಗಿ HSTR ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀನಿ. ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ 2 ಪತ್ರಿಕೆಗಳನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. 150 ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಗಳು ಏನಾಗಿರ್ತಾವ ಅದರಲ್ಲಿ ಇರ್ತಾವೆ. 150 ಟೋಟಲ್ ಆಗಿ GK ಪೇಪರ್ ಆ ಟೈಪ್ ಬರಿಬೇಕಾಗ್ತದೆ. ನೀವು ಸಾಮಾನ್ಯ ಪತ್ರಿಕೆ ಅಂತಂದೇಳಿ ಬರಿಬೇಕಾಗ್ತದೆ. ಎರಡನೇದಾಗಿ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್, ನೀವೇನು ಸಮಾಜ ವಿಜ್ಞಾನ ಟೀಚರ್ಸ್ ಆಗಿರ್ತಂದ್ರೆ ಸಮಾಜ ವಿಜ್ಞಾನ ಟೀಚರ್ಸ್ ಆಗ್ಬೋದು, ಏನು ಆಂಗ್ಲ ಭಾಷೆ ವಿಷಯ ಟೀಚರ್ಸ್ ಆಗಿತ್ತಂದ್ರೆ ಅದನ್ನು ಬರಿಬೇಕಾಗ್ತದೆ. ಏನು ವಿಜ್ಞಾನ ಏನು ಅದರಲ್ಲಿ ಜೀವವಿಜ್ಞಾನ, ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ಹಾಗೂ ಗಣಿತ ಶಾಸ್ತ್ರದ ಬಗ್ಗೆ ಸಪ್ರೇಟಾಗಿ ನೀವೇನು ಮಾಡಬೇಕಾಗ್ತದೆ, ಪರೀಕ್ಷೆಯನ್ನು ಬರೆದು ಅದು ಟೋಟಲ್ 300 ಮಾರ್ಕ್ಸ್ ಇರ್ತದೆ. ಅದರಲ್ಲಿ ಯಾವುದೇ ರೀತಿಯಾದ ಸಾಮಾನ್ಯ ಕನ್ನಡ ಪೇಪರ್ಗಳು ಏನಾಗಿರೋಂಗಿಲ್ಲ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟಲ್ಲಿ ಇರೋಂಗಿಲ್ಲ. ಕೇವಲ 150 ಮಾರ್ಕ್ಸು GK ಪೇಪರಲ್ಲಿ ಇರ್ತದೆ. ಅದರಲ್ಲಿ ಏನು ಮೆಂಟಲ್ ಅಬಿಲಿಟಿ ಅದರಲ್ಲಿ ಬರ್ತದೆ, ಕರೆಂಟ್ ಅಫೇರ್ಸು ಬಂದಿರ್ತದೆ, ಬೇಸಿಕ್ ಇಂಗ್ಲೀಷು ಬಂದಿರ್ತದೆ, ಬೇಸಿಕ್ ಕನ್ನಡ ಬಂದಿರ್ತದೆ, ಬೇಸಿಕ್ ಕಂಪ್ಯೂಟ್ರು ಬಂದಿರ್ತದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಏನಾಗಿರ್ತವೆ ಅದರಲ್ಲಿ ಬಂದಿರ್ತವೆ. ರಿಮೈನಿಂಗ್ 150 ಅಂದರೆ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯ, ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿರ್ತದೆ ಅದ್ರ ಬಗ್ಗೆ ಬರಿಬೇಕಾಗ್ತದೆ. ಇಷ್ಟೆಲ್ಲ ಆಲ್ಮೋಸ್ಟ್ ಆಲು ಇಂದಿನ ಪ್ರಸ್ತುತ ದಿನಮಾನದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇಷ್ಟೆಲ್ಲ ವಿಷಯಗಳು ಏನಾಗಿದ್ದಾವೆ ಆಲ್ರೆಡಿ ಗೊತ್ತಿದ್ದಾವೆ. ಯಾರಿಗೆ ಗೊತ್ತಿಲ್ಲ ಇನ್ನು ಈಗ ಅವರು ಒಂದು ಸ್ಪರ್ಧಾತ್ಮಕ ಒಂದು ಯುಗದಿಂದ ಏನಾಗಿರ್ತಾರೆ ದೂರ ಉಳ್ಕೊಂಡಿರ್ತಾರೆ, ಅವ್ರಿಗೆ ಅದ್ರ ಬಗ್ಗೆ ವಿಷಯವನ್ನು ಮಾತಾಡ್ಲಿಕ್ಕೆ ಆಗಿರಂಗಿಲ್ಲ, ಕೇಳಲಿಕ್ಕೆ ಆಗಿರಂಗಿಲ್ಲ. ಅಂಥ ಸ್ಪರ್ಧಾರ್ಥಿಗಳಿಗೆ ಉಪಯೋಗ ಆಗಲೆಂದು ಇವತ್ತೊಂದು ಪರಿಚಯದ ಕ್ಲಾಸನ್ನು ನಾನು ಮಾಡಿಕೊಟ್ಟಿದ್ದೀನಿ. ಕೊನೆಯದಾಗಿ 2020 ಹಿಂದೆ ಪ್ರಶ್ನೆ ಪತ್ರಿಕೆಯನ್ನು ತೆಗಿತಕ್ಕಂಥ ಜಾಯಮಾನ ಬೇರೆಯಾಗಿತ್ತು. ಆದರೆ ಮುಂದಿನ ದಿನಮಾನದಲ್ಲಿ 2020 ನಂತರದಲ್ಲಿ ಇನ್ನೇನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳು ನಡೀತಾ ಇದ್ದಾವೆ, ಅವುಗಳನ್ನು ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಶ್ನೆಗಳನ್ನು ತೆಗಿತಕ್ಕಂಥ ಜಾಯಮಾನ ಏನಾಗ್ತಾ ಇದೆ, ಬದಲಾವಣೆ. ಸರ್ ಹೆಂಗ್ರಿ ಅಂತಂದರೆ 2020 ಹಿಂದಿನ ಕಾಲಘಟ್ಟದಲ್ಲಿ ಏನಾಗ್ತಾ ಇತ್ತು, ಕೇವಲ ಒಂದು ಪದದ ಪ್ರಶ್ನೆಗಳು ಏನಾಗ್ತಾ ಇದ್ದು ಬರ್ತಾ ಇದ್ದು, 1 ಅಂಕದ ಪ್ರಶ್ನೆಗಳು ಏನಾಗ್ತಾ ಇದ್ದು ಅಂದರೆ ಒಂದೇ ಪದದಲ್ಲಿ ಇರ್ತಾ ಇತ್ತು. ಬೇಗ ನೀವು ಆನ್ಸರನ್ನು ಚೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಏನು 2020 ಆಫ್ಟರ್ ಕರೋನಾ ಮುಗಿದಾದ ನಂತರದಲ್ಲಿ ಪ್ರಶ್ನೆ ಪತ್ರಿಕೆ ಎಷ್ಟು ಕ್ರಿಟಿಕಲ್ ಆಗ್ತಾ ಇದೆ ಅಂತಂದೇಳಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಒಂದು ಪದದ ಪ್ರಶ್ನೆಯನ್ನು ನಾವು ಹುಡುಕಾಡಿದ್ರೂ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಂಗಿಲ್ಲ, ಸಿಗ್ತಕ್ಕಂಥ ಜಾಯಮಾನ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸ್ಪರ್ಧಾರ್ಥಿಗಳಿಗೆ ನಾನು ಇನ್ನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಯಾವಾಗ ಕಠಿಣವಾಗಿ ಬರ್ತದೆ ಆಗ ಏನು ಕಾಂಪಿಟೇಷನ್ ಮಾಡ್ತಕ್ಕಂಥ ಸ್ಪರ್ಧಾರ್ಥಿಗಳು ಏನು ಓದ್ಲಾರ್ದ ಕಾಂಪಿಟೇಷನ್ ಮಾಡ್ತಾ ಇರ್ತಾರಲ್ಲ ಅವರು ಆಟೋಮೆಟಿಕ್ಕಾಗಿ ಕೆಳಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಶ್ನೆ ಪತ್ರಿಕೆ ಯಾವತ್ತಿದ್ರೂ ಕಠಿಣವಾಗಿ ಬರಬೇಕು. ಪ್ರಶ್ನೆ ಪತ್ರಿಕೆ ಕಠಿಣವಾಗಿ ಬಂದಂಥ ಸಂದರ್ಭದಲ್ಲಿ ಏನಾಗ್ತದೆ, ಆ ವಿಷಯವನ್ನು ಆ ವಿಷಯವನ್ನು ನಮ್ಗೆ ಚೆನ್ನಾಗಿ ಗೊತ್ತಿತ್ತು, ನಾವು ಅದರಲ್ಲಿ ಏನು ಜ್ಞಾನವನ್ನು ನಾವು ಪಡೆದುಕೊಂಡಿತ್ತು ಅಂದರೆ ಆಟೋಮೆಟಿಕ್ ನಿಮ್ಗೆ 1 ಮಾರ್ಕ್ಸ್ ಬರಲಿಕ್ಕೆ ಏನಾಗ್ತದೆ. ಆಗ ಏನು ಪ್ರಶ್ನೆ ಆಗ್ತಿತ್ತು, ಏನು ಗಣಕಯಂತ್ರದ ಪಿತಾಮಹ ಯಾರು, ಏನು ಸಮಾಜಶಾಸ್ತ್ರದ ಪಿತಾಮಹ ಯಾರು, ಇತಿಹಾಸದ ಪಿತಾಮಹ ಅಂತಂದೇಳಿ ನಾವು ಯಾರನ್ನ ಕರಿತಾ ಇದ್ದೀವಿ, ಅಲ್ಮಿಡಿ ಶಾಸನ ಯಾವಾಗ ಬಂತು, ಅಲ್ಮಿಡಿ ಶಾಸನದಲ್ಲಿರ್ತಕ್ಕಂಥ ವಿಷಯಾಂಶಗಳೇನು, ಸಾಮಾನ್ಯ ಪ್ರಶ್ನೆಗಳು ಬರ್ತಾ ಹೋಗ್ತಾ ಇದ್ವು. ಆದರೆ ಇಂದಿನ ದಿನಮಾನದಲ್ಲಿ ಏನಾಗ್ತಾ ಇದೆ, ಅಲ್ಮಿಡಿ ಶಾಸನದ ಕಾಲ ಏನು, ಅದನ್ನು ರಚನೆ ಮಾಡಿರ್ತಕ್ಕಂಥ ರಾಜರು ಯಾರು, ಅದನ್ನು ಏನು ರಚನೆ ಆಯಿತು, ಅದರಲ್ಲಿ ವಿಷಯ ಅಂಶವನ್ನು ಏನು ಮಾಡ್ತಾ ಇದ್ದಾರೆ, ಪ್ರಸ್ತುತ ದಿನಮಾನದಲ್ಲಿ ಪ್ರಶ್ನೆಯನ್ನು ತೆಗಿತಾ ಇದ್ದಾರೆ. ಇದಾದ ನಂತರದಲ್ಲಿ ಈ ವಿಷಯವನ್ನು ಮಾತಾಡಿ ಆದ ನಂತರದಲ್ಲಿ ಈ ಪ್ರಸ್ತುತ ಒಂದೊಂದು ಪ್ರಶ್ನೆ ಅರ್ಧ ಪೇಜ್ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಪ್ರಶ್ನೆ ಅರ್ಧ ಪೇಜ್ ಆಗಿರ್ತದೆ. ಎ ಸರಿ, ಬಿ ಸರಿ, ಸಿ ಸರಿ, ಡಿ ಸರಿ, ಮೇಲಿನ ಎಲ್ಲವೂ ಸರಿ, ಮೇಲಿನ ಎಲ್ಲವೂ ತಪ್ಪು. ಈ ಪ್ರಸ್ತುತ ಮೊನ್ನೆ 1 ತಿಂಗಳಿಂದ ನಡೆದಿರ್ತಕ್ಕಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಇನ್ನೊಂದು ಟ್ರಿಕ್ಸನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ. ಆಪ್ಷನ್ಸ್ ಎ ಅಲ್ಲಿನೇ 3ರಿಂದ 4 ಆಯ್ಕೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎ ಸರಿ, ಬಿ ತಪ್ಪು, ಸಿ ಸರಿ, ಆಯ್ಕೆ ಎ ಇದು. ಆಯ್ಕೆ ಬಿ ಯಲ್ಲಿ ಎ ತಪ್ಪು, ಬಿ ಸರಿ, ಸಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ ಸಿ ಯಲ್ಲಿ ಎ ಸರಿ, ಬಿ ಸರಿ, ಸಿ ಸರಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ ಡಿ ಯಲ್ಲಿ ಎ ತಪ್ಪು, ಬಿ ತಪ್ಪು, ಸಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಂಥ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾದಂಥ ಸಂದರ್ಭದಲ್ಲಿ ನಮಗೆ ಅದರ ನಿಖರವಾದ ಜ್ಞಾನ ಇದ್ದಂಥ ಸಂದರ್ಭದಲ್ಲಿ ಆ ವಿಷಯದ ಕುರಿತು ನಾವೇನು ಮಾಡಬೇಕಾಗ್ತದೆ, ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನಾನು ನಿಮಗೆ, ಏನು ಮನನದಲ್ಲಿ ಇಟ್ಕೊಳ್ಬೇಕು. ಧಾರವಾಡ, ವಿಜಯಪುರ, ಬೆಂಗಳೂರು, ಮೈಸೂರು
ಬೆಳಗಾವಿ ಈ ಥರದಲ್ಲಿ ಏನು ನಾವು ಅಲ್ಲಿಗೆ ಹೋದ್ರೆ ಮಾತ್ರ ಓದ್ತಾ ಇದ್ದೀವಿ, ಅಲ್ಲಿಗೆ ಹೋದರೆ ನಾವು ಕಲೀಲಿಕ್ಕೆ ಸಾಧ್ಯ ಆಗ್ತದಂತ ಆ ಮನಸ್ಥಿತಿಯನ್ನು ಮಾಡಿಬಿಡ್ರಿ, ತೆಗೆದಾಕ್ಬಿಡ್ರಿ. ವಿಷಯವನ್ನು ಎಲ್ಲಿಂದ ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಯಾರು ಕೊಡ್ತಾ ಇದ್ದಾರೆ ಅನ್ನೋದು ಏನಾಗ್ತದೆ ಮುಖ್ಯವಾಗ್ತದೆ. ಅದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಇದೇನು ಬಿಡು, ಇಲ್ಲೇ ಲೋಕಲಲ್ಲಿ ಮಾಡ್ತಾ ಇದ್ದಾರೆ, ಅಷ್ಟು ಏನು ನಿಖರವಾದ ಒಂದು ಶಿಕ್ಷಣವನ್ನು ಕೊಡ್ತಾ ಇಲ್ಲ ಅಂತಂದೇಳಿ ನೀವು ಆ ಮೈಂಡ್ ಏನಿತ್ತಂದರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಈಸ್ ಇಟ್ ಕ್ಲಿಯರ್? ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಎನ್ನುವುದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯವಾಗ್ತದೆ. ಈಸ್ ಇಟ್ ರೈಟ್? ಒಂದು ಮಾತಿದೆ, ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರು ನಮಗಾಗಿ ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ ಎಂಬುದು ಮುಖ್ಯವಾಗ್ತದೆ. ಇಟ್ ಮೀನ್ಸ್ ಇಷ್ಟೇ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ನೀವು ವಾಸ ಮಾಡ್ತಕ್ಕಂಥ ಸೊಸೈಟಿ ಆಗಿರ್ಬೋದು, ಅವರೆಲ್ಲರೂ ನನಗಾಗಿ ಏನು ಕೊಟ್ಟಿದ್ದಾರೋ ಅನ್ನೋದಕ್ಕಿಂತ ಅವರೆಲ್ಲರಿಗಾಗಿ ನಾನು ಏನು ಕೊಟ್ಟಿದ್ದೇನೆ ಎಂಬುದು ಮುಖ್ಯ. ಏನು ಬರಿದಾದ ಕಣ್ಣಿನಲ್ಲಿ ಕನಸನ್ನು ಒತ್ತುಕೊಂಡು ಕುಳಿತಿರ್ತಕ್ಕಂಥ ಹಲವಾರು ಸ್ಪರ್ಧಾರ್ಥಿಗಳಿದ್ದೀರಿ. ಈ ಏನು ಒಂದು 25 ನಿಮಿಷ ನೀವು ನಿಮ್ಮ ಜೀವನದಲ್ಲಿ ಈ ವಿಡಿಯೋ ನೋಡೋದು ವೇಸ್ಟ್ ಆಫ್ ಟೈಮ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಅದರಲ್ಲಿ ತುಂಬ ಅರ್ಥಗರ್ಭಿತವಾದ ವಿಷಯಗಳನ್ನು ಮಾತಾಡಿದ್ದೀನಿ. ನಿಮ್ಮ ಅಪೇಕ್ಷೆಯಂತೆ ಏನು ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಎಂಬ ಮಾತಿನಂತೆ ಯಾವುದೇ ಪ್ರತಿಫಲಾಕ್ಷೆ ಇಲ್ಲ ನಿಮ್ಮಿಂದ, ನನಗೆ ಯಾವುದೇ ಪ್ರತಿಫಲಾಕ್ಷೆ ಇಲ್ಲ. 1 ರಿಂದ 2 ತಾಸು ಎಲ್ಲೋ ನಾವೇನು ಮಾಡ್ತಾ ಇದ್ದೀವಿ, ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀವಿ. ಆ 1 ರಿಂದ 2 ತಾಸು ನಾನು ನಿಮ್ಮ ಜೊತೆ ವಿಷಯವನ್ನು ಶೇರ್ ಮಾಡ್ಕೊಳ್ಬೇಕಂತಂದೇಳಿ ಅಂದ್ಕೊಂಡಿದ್ದೀನಿ. ಆ ವಿಷಯದ ಭಾಗಿದಾರರಲ್ಲಿ ನೀವು ಒಬ್ಬರಾಗ್ರಿ. 1 ಅಥವಾ 2 ಕ್ಲಾಸನ್ನು ನಾನು ಕಾಂಟ್ಯಾಕ್ಟ್ ಮಾಡಿರಿ. ಒಂದು ತಾಸು ಏನೋ ವೇಸ್ಟ್ ಮಾಡ್ತೀರಿ, ಆ 1 ತಾಸು ನನ್ನ ತರಗತಿಗಳನ್ನು ನೋಡಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಆ ತರಗತಿಗಳು ನಾನು ಯಾವತ್ತೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಯಾವತ್ತೂ ಕೇಳಲ್ಲ. ಇದು ಒಂದೇ ಬಾರಿ ನಾನು ಹೇಳ್ತಾ ಇದ್ದೀನಿ. ತರಗತಿಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇಲ್ಲ. ನಾನು ಮಾಡ್ತಕ್ಕಂಥ ವಿಷಯ ನಿಮಗೆ ಏನು ಅನುಕೂಲ ಆಯಿತು, ಅದರಿಂದ ನಿಮಗೆ ಎಲ್ಲೋ ಒಂದು ಪ್ರಸ್ತುತ ಸ್ಪರ್ಧಾತ್ಮಕ ಯುಗಕ್ಕೆ ಅನುಗುಣವಾಗಿ ಸರ್ ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತಂದೇಳಿ ನಿಮಗೆ ಅನಿಸಿದ್ರೆ ಮಾತ್ರ ಏನು ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಆಯ್ತು, ನಿಮ್ಮಲ್ಲಿರ್ತಕ್ಕಂಥ ಇನ್ನೊಬ್ಬರಿಗೆ ಅದನ್ನು ತಿಳಿರಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಎಂಬ ಏನು ನಾಣ್ಣುಡಿಯಂತೆ ನಾವು ಯಾವಾಗ ನಮ್ಮಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಹೇಳ್ಕೊಂಡತ್ನಾಗ ಅದೇನಾಗ್ತದೆ, ನಮ್ಮಲ್ಲಿ ಇನ್ನೂ ಏನಾಗ್ತದೆ, ಅದು ಗಟ್ಟಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ನಿನ್ನೆಯ ತರಗತಿಯಲ್ಲಿ ಹೇಳಿದಾಗೆ ನನ್ನ ಒಂದು ಶಿಕ್ಷಣ MA BEd MEd ಮತ್ತು KSET ಪಾಸ್ ಆಗಿರ್ತದೆ. ಪ್ರಸ್ತುತ ಸಮಯದಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏನಾಗ್ತದೆ, ಉಪನ್ಯಾಸಕನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧೀಜಿ ಕೋಚಿಂಗ್ ಸೆಂಟರ್ ಧಾರವಾಡದಲ್ಲಿ 2 ವರ್ಷಗಳ ಕಾಲ ಏನು ಮಾಡಿದ್ದೀನಿ, ಟೀಚಿಂಗನ್ನು ಮಾಡಿದ್ದೀನಿ. ಅನಿವಾರ್ಯ ಕಾರಣಗಳಿಂದ ಈ ಸೈಡ್ ಬರಬೇಕಾದಂಥ ಸಂದರ್ಭದಲ್ಲಿ ನಾನು ಏನು ಮಾಡಿದ್ದೀನಿ, ಈ ಒಂದು ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆ ವಿಷಯ ನಿಮಗೆ ಅನುಕೂಲ ಆಗ್ತಾ ಇತ್ತು, ಯಾಕಂದರೆ ಈಗಿನ ಸಮಯದಲ್ಲಿ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ. ಇನ್ನೇನು ಸದ್ಯ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಆ ಒಂದು ವಿಷಯ ಇವತ್ತೊಂದು ದಿನ ಮಾತ್ರ ಇದನ್ನೇನು ಮಾಡಿದ್ದೀನಿ, ಪರಿಚಯದ ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ. ಈ ಸನ್ರೈಸ್ ಕೋಚಿಂಗ್ ಸೆಂಟರ್ ಗಂಗಾವತಿ ಈ ಯೂಟ್ಯೂಬ್ ಚಾನಲ್ಗೆ ಏನಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಯಾಕೆ ನಿಮಗೆ ಪದೇ ಪದೇ ಸಬ್ಸ್ಕ್ರೈಬ್ ಆಗಿ ಅಂತಂದೇಳಿ ಹೇಳ್ತಾ ಇದ್ದೀನಿ ಅಂದರೆ, ಇನ್ನೇನು ಕ್ಲಾಸಸ್ ಸ್ಟಾರ್ಟ್ ಮಾಡಬೇಕು, ನಾನು ಲೈವ್ ಕ್ಲಾಸಸ್ ಕೊಡಬೇಕಂತಂದರೆ ಮಿನಿಮಮ್ 100 ಸಬ್ಸ್ಕ್ರೈಬರ್ ಆಗಿರಬೇಕು. ಆ ಒಂದು ಉದ್ದೇಶದಿಂದ ನಾನು ಏನು ಮಾಡ್ತಾಯಿದ್ದೀನಿ, ಕೇಳ್ತಾ ಇದ್ದೀನಿ. ನಿಮಗೆ ಅದು ಇಷ್ಟ ಆಯಿತು, ತರಗತಿ ಏನು ಇದೇ ಲಾಸ್ಟ್ ಕ್ಲಾಸ್ ನನ್ನ ಪರಿಚಯ. ನೆಕ್ಸ್ಟ್ ತರಗತಿಯಿಂದ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ವಿಷಯವನ್ನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ ಸಿಲೆಬಸ್ಸನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಟೋಟಲ್ ಗಣಕಯಂತ್ರದಲ್ಲಿ 11 ಅಧ್ಯಾಯಗಳನ್ನು ನಾವು ಮಾಡ್ತಾಯಿದ್ವಿ. ಪ್ರಸ್ತುತ ದಿನಮಾನದಲ್ಲಿ ಹಲವಾರು ರೀತಿಯ ಕೋಚಿಂಗ್ ಸೆಂಟರ್ಗಳು ಏನು ಮಾಡ್ತಾ ಇದ್ದಾವೆ, ಕೇವಲ ಗೊತ್ತಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, MS ವರ್ಡ್, MS ಎಕ್ಸೆಲ್, ನುಡಿ ಸಾಫ್ಟ್ವೇರ್, ಈ 5 ರಿಂದ 6 ಕಾನ್ಸೆಪ್ಟ್ಗಳನ್ನು ಹೇಳಿ ಏನು ಮಾಡಿಬಿಡ್ತಾರೆ, ಮುಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಆದರೆ ನಾನು ಇವತ್ತಿನ ತರಗತಿಯಲ್ಲಿ, ಆನ್ಲೈನ್ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಟೋಟಲ್ ಆಗಿ ಬೇಸಿಕ್ ಕಂಪ್ಯೂಟ್ರಲ್ಲಿ 11 ಅಧ್ಯಾಯಗಳನ್ನಾಗಿ ನಾನೇನು ಮಾಡಿದ್ದೀನಿ, ನಾನು ನನ್ನ ಸ್ವಂತ ನೋಟ್ಸನ್ನು ಮಾಡಿದ್ದೀನಿ. ಅದರಲ್ಲಿ ಖಂಡಿತವಾಗಿ ಪ್ರಶ್ನೆಗಳು ಬಂದೇ ಬರ್ತಾವೆ. ಬರಲಿಲ್ಲಪ್ಪ ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಂದು ನೀವೇನು ಮಾಡ್ಬೋದು, ಡೈರೆಕ್ಟಾಗಿ ಕಮೆಂಟನ್ನು ಮಾಡ್ಬೋದು. ಸರ್ ನೀವು ಈ ಥರ ಪ್ರಶ್ನೆ ಹೇಳಿದ್ರಿ, ಅದು ಬರಲಿಲ್ಲ ಅಂತಂದೇಳಿ. ಅದು ನಾನು ಹೇಳೋದಕ್ಕಿಂತ ಪರೀಕ್ಷೆಯಲ್ಲಿ ಬಂದಕ್ಕೆ ನಿಮ್ಗೆ ಏನಾಗ್ತದೆ, ಅದು ಗೊತ್ತಾಗ್ತದೆ. ಏನು ಲೆಕ್ಚರ್ಸ್ಗಳಾಗಿರ್ಬೋದು, ಉಪನ್ಯಾಸಕರಾಗಿರ್ಬೋದು, ಪ್ರಾಧ್ಯಾಪಕರಾಗಿರ್ಬೋದು, ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು, ಅವರ ಹಾವಭಾವದಿಂದ ಆ ಟೀಚರ್ಸ್ ಏನಾಗ್ಬಾರ್ದು, ಇಷ್ಟ ಆಗಬಾರ್ದು. ಅವರ ನಾಲೆಜಿಂದ, ಅವರ ಜ್ಞಾನದಿಂದ ಅವ್ರು ಏನಾಗಬೇಕು, ಇಷ್ಟ ಆಗಬೇಕು. ಅವ್ರು ಹೇಳಿದಂಥ ಒಂದು
ವಿಷಯ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ನೀವು ವೆನ್ ಯು ಹ್ಯಾವ್ ಸಿಟ್ ಇನ್ ಯುವರ್ ಎಕ್ಸಾಮಿನೇಷನ್ ಹಾಲ್, ಆ ಪ್ರಶ್ನೆ ಬಂದತ್ನಾಗ ಆ ಶಿಕ್ಷಕರ ಮುಖ ಅದು ನಿಮ್ಮ ಮುಂದೆ ಬಂದರೆ ಅದೇ ಒಂದು ಸಾಧನೆ ಅಂತಂದೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಟೋಟಲ್ 11 ಅಧ್ಯಾಯಗಳನ್ನು ಬರ್ತದೆ ಗಣಕಯಂತ್ರದಲ್ಲಿ. ಕೇವಲ 5 ರಿಂದ 6 ಅಧ್ಯಾಯಗಳನ್ನು ಓದ್ಕೊಂಡು ಪರೀಕ್ಷೆಯನ್ನು ಬರೀತಕ್ಕಂಥ ನಾವು ಒಂದು ವಿದ್ಯಾರ್ಥಿಗಳನ್ನು, ಸ್ಪರ್ಧಾರ್ಥಿಗಳನ್ನು ನಾವು ನೋಡಿದ್ವಿ. ನಾನೀಗ ಹೇಳ್ತಾ ಇದ್ದೀನಿ 11 ಅಧ್ಯಾಯಗಳು. 1ನೇ ಅಧ್ಯಾಯ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್, ಗಣಕಯಂತ್ರದ ಪರಿಚಯ ಅಂತ ಬರ್ತದೆ. 2ನೇ ಅಧ್ಯಾಯ ಆಪ್ರೇಟಿಂಗ್ ಸಿಸ್ಟಮ್, ಏನು ಆಪ್ರೇಟಿಂಗ್ ಸಿಸ್ಟಮ್ ಯಾವ ರೀತಿ ಇರುತ್ತಾ, ಪ್ಲಸ್ ವೈರಸಸ್, ಗಣಕಯಂತ್ರದಲ್ಲಿ ಏನು ವೈರಸ್ಗಳು ಇರ್ತಾವೆ ಅಂತಂದೇಳಿ. 1ನೇ ಅಧ್ಯಾಯ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್, 2ನೇದು ಆಪ್ರೇಟಿಂಗ್ ಸಿಸ್ಟಮ್ ಆ್ಯಂಡ್ ವೈರಸಸ್, 3ನೇದು MS ವರ್ಡ್, 4ನೇದು MS ಎಕ್ಸೆಲ್, 5ನೇದು MS ಪವರ್ ಪಾಯಿಂಟ್, 6ನೇದು ಡಾಟಾ ಇಂಟರ್ಪ್ರಿಟೇಷನ್, 7ನೇದು ಡಾಟಾ ಇಂಟರ್ಪ್ರಿಟೇಷನ್ ಆ್ಯಂಡ್ ಮೊಬೈಲ್ ಟೆಕ್ನಾಲಜಿ, 8ನೇ ಅಧ್ಯಾಯ ನಂಬರ್ ಸಿಸ್ಟಮ್, ನಂಬರ್ ಸಿಸ್ಟಮ್ ಯಾವ ರೀತಿಯಾಗಿರ್ತದೆ ಅಂತ ಹೇಳ್ತಿದ್ದೀನಿ. 9ನೇ ಅಧ್ಯಾಯ ಏನಾಗ್ತದೆ, ಟೋಪೋಲಜಿಸ್ ಅಂತಂದೇಳಿ ಬರ್ತಾವೆ, 5 ಟೋಪೋಲಜಿಗಳು ಬರ್ತಾವೆ, ಏನು ಅದು ಜಾಲಬಂಧಗಳ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. 10ನೇ ಅಧ್ಯಾಯ ನೆಟ್ವರ್ಕ್ಗಳು ಏನಾಯಿತು, ಪ್ರಸ್ತುತ ದಿನಮಾನದಲ್ಲಿ US ನೆಟ್ ಅಂತಂದೇಳಿ ನಾವು ಕರಿತಾ ಇದ್ದೀವಿ, ARPA ನೆಟ್ ಅಂತಂದೇಳಿ ಕರಿತಾ ಇದೀವಿ, ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತಂದೇಳಿ ನಾವು ಕರಿತಾ ಇದ್ದೀವಿ. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಇದು ಕೇಂದ್ರೀಕೃತ ಸಿಸ್ಟಮ್ ಅಲ್ಲ, ಇದು ವಿಕೇಂದ್ರೀಕೃತವಾದ ಸಿಸ್ಟಮ್. ನಾವೇನು ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಏನು ಮಾಡ್ತಾ ಇದ್ದೀವಿ, ವಿಕೇಂದ್ರೀಕೃತ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇಸ್ ಇಟ್ ರೈಟ್? ಕೇವಲ ಕೇಂದ್ರೀಕೃತ ಮಾಡೋದಲ್ಲ, ಒಂದು ವಿಷಯವನ್ನು ಇಡೀ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲರಿಗೆ ಏನು ಮಾಡಬೇಕಾಗ್ತದೋ ಅನಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ವಿಕೇಂದ್ರೀಕೃತ ಸಿಸ್ಟಮ್ ಇದು. ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತಂದೇಳಿ 1969ರಲ್ಲಿ ಅಮೇರಿಕದ ರಕ್ಷಣಾ ಇಲಾಖೆಯಿಂದ ಏನಾಗ್ತದೆ, ಅದು ಬಿಡುಗಡೆ ಆಗ್ತದೆ. ಒಂದು ಅಂತರ್ಜಾಲ ಅಲ್ಲಿ ಮೂಲ ಏನಾಗ್ತದೆ, ಪ್ರಾರಂಭ ಆಗ್ತದೆ. ವಿಂಟ್ ಸೆರ್ಪ್ ಎಂಬ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, ಅಂತರ್ಜಾಲದ ಪಿತಾಮಹ ಅಂತಂದೇಳಿ ನಾವೇನು ಮಾಡ್ತೀವಿ, ಕರಿತಾ ಇದ್ದೀವಿ. ಯಾಕೆ ಅವರನ್ನು ಅಂತರ್ಜಾಲದ ಪಿತಾಮಹ ಅಂತಂದೇಳಿ ಕರಿತಾ ಇದ್ದೀವಿ ಅಂತಂದೇಳಿ ನೋಡಿದಂಥ ಸಂದರ್ಭದಲ್ಲಿ ಆ ಅಂತರ್ಜಾಲದ ಪರಿಚಯವನ್ನು, ಅದರ ಒಂದು ಮೂಲ ಕಾನ್ಸೆಪ್ಟನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೆ, ವಿಂಟ್ ಸೆರ್ಪ್ ಆಗಿರ್ತಾರೆ. ನಾವು ಹಾಗಾಗಿ ತುಂಬ ಸಾರಿ ಪ್ರಶ್ನೆ ಬಂದಿದೆ, ಅದು ಏನು ಅಂತರ್ಜಾಲವನ್ನು ಪರಿಚಯಿಸಿದಂಥ ಇಲಾಖೆ ಯಾವುದಂತ ಕೇಳ್ತಾರೆ, ಅಮೇರಿಕದ ರಕ್ಷಣಾ ಇಲಾಖೆ. ದೇಶ ಯಾವುದಂತ ಕೇಳ್ತಾರೆ, ಅಮೇರಿಕ ಅಂತಂದೇಳಿ ಹಾಕಬೇಕು. ಅದರ ಹೆಸರನ್ನು ಕೊಡ್ತಾರೆ, ಅದು ಏನಂತ ಕೇಳ್ತಾರೆ, ARPA ನೆಟ್. ಅದನ್ನು ಒಂದು ಫುಲ್ ಫಾರ್ಮ್ ಕೇಳಿದರೆ 3 ರಿಂದ 4 ಟೈಮು, ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತಂದೇಳಿ. 11ನೇ ಅಧ್ಯಾಯವನ್ನು ನಾನು ಏನು ಮಾಡಿದ್ದೀನಿ, ನುಡಿ ಸಾಫ್ಟ್ವೇರ್ಗಳು, ಅದರೊಂದಿಗೆ ಕೋಡ್ಸ್ ಆಫ್ ಕಂಪ್ಯೂಟರ್ ಅಂತಂದೇಳಿ ಬರ್ತಾವೆ ಮತ್ತು ಪೋರ್ಟ್ಸ್ ಆಫ್ ಕಂಪ್ಯೂಟರ್ ಅಂತಂದೇಳಿ ಬರ್ತಾವೆ. ಕೋಡ್ಸಲ್ಲಿ 4 ಕೋಡ್ಗಳಿದಾವೆ. ಪದೇ ಅದರ ಮೇಲಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್, ಇಂಟ್ರಡಕ್ಷನ್ ಆಫ್ ಕೇಳ್ತಕ್ಕಂಥ ಜಾಮ ಏನಾಗಿದೆ ಹೋಗಿದೆ. ದೇರ್ ಆರ್ 4 ಟೈಪ್ಸ್ ಆಫ್ ಕೋಡ್ಸ್ ಆರ್ ದೇರ್. ಒಂದು BCD, another one EBCDIC, another one ASCII, another one Unicode. Binary coded decimal, extended binary coded decimal interchange code, American Standard Code for Information Interchange, ಲಾಸ್ಟ್ ಯೂನಿಕೋಡ್. ಆ 4 ಕೋಡ್ಗಳನ್ನು ಗಣಕಯಂತ್ರದಲ್ಲಿ ಯಾವ ರೀತಿಯಾಗಿ ಬಳಸ್ತಾ ಇದ್ದಾರೆ ಮತ್ತು ಆ ಒಂದೊಂದು ಕೋಡಿನ ವಿಷಯಾಂಶಗಳು ಯಾವ ರೀತಿಯಾಗಿದ್ದಾವೆ, ಈ ಎಲ್ಲ ವಿಷಯಗಳನ್ನು ಕುರಿತು ನಿರರ್ಗಳಾಗಿ ಮಾತಾಡ್ತೀನಿ. ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, 11ನೇ ಯೂನಿಟ್ ನುಡಿ ಸಾಫ್ಟ್ವೇರ್ ಅಂತ ಕೇಳ್ತಾ ಇದ್ದೀನಿ. ನಾನು ಆಫ್ಲೈನ್ ತರಗತಿ ಮಾಡಬೇಕಾದಂಥ ಸಂದರ್ಭದಲ್ಲಿ ತುಂಬ ನಾನು ಹೇಳ್ತಾ ಇದ್ದೆ, ನುಡಿ ಸಾಫ್ಟ್ವೇರ್ ಅಂದರೆ ಏನು, ನುಡಿ ಎಂಬುದು ಸಾಫ್ಟ್ವೇರ ಯೂನಿಕೋಡ್ ಅಂತಂದೇಳಿ ನಾನು ತುಂಬ, ಅಥವಾ ಫಾಂಟ್ ಅಂತ ಕೇಳ್ತಾ ಇದ್ದೆ ಏನು ಸ್ಪರ್ಧಾರ್ಥಿಗಳನ್ನು. ಎಲ್ಲರೂ ನುಡಿ ಅಂದರೆ ಏನು ಗೊತ್ತಿಲ್ಲ, ಏನು ಯೂನಿಕೋಡ್ ಅಂದರೆ ಏನಂತ ಗೊತ್ತಿಲ್ಲ. ಇಸ್ ಇಟ್ ರೈಟ್? ಯೂನಿಕೋಡ್ ಇಟ್ ಈಸ್ ಎ ಸಾಫ್ಟ್ವೇರ್, ಇಟ್ ಈಸ್ ಎ ಸಿಸ್ಟಮ್ ಸಾಫ್ಟ್ವೇರ್. ಅದು ಯೂನಿಕೋಡ್ ಎಂಬುದು, ನುಡಿ ಎಂಬುದು ಸಾಫ್ಟ್ವೇರ್. ಆ ನುಡಿಯಲ್ಲಿ ಯೂನಿಕೋಡ್ ಎಂಬ ಸಾಫ್ಟ್ವೇರ್ನ ಒಳಗೊಡ್ತಕ್ಕಂಥ ಫಾಂಟನ್ನು ನಾವೇನು ಮಾಡ್ತಾ ಇದ್ದೀವಿ, ನುಡಿ ಸಾಫ್ಟ್ವೇರ್. ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಬ್ಸರ್ವ್ ಮಾಡಿದಿರಿಲ್ಲ, ನನಗದು ಗೊತ್ತಿಲ್ಲ. ಒನ್ ಟೈಮ್ ಅಬ್ಸರ್ವ್ ಮಾಡಿ, ತುಂಬ ಏನು ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ಯುವಕರನ್ನು ಅಥವಾ ಸ್ಪರ್ಧಾರ್ಥಿಗಳನ್ನು ನಾವು ಸಂದರ್ಶನ ಮಾಡಿದ್ನಾಗ ಅವ್ರು ಹೇಳೋದು ಒಂದೇ, ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಏನು ಮಾಡಿದ್ದೆ, ಅನಲೈಸ್ ಮಾಡಿದೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ನೀವು ಡಾಕ್ಟರ್ KM ಸುರೇಶ್ ಸರ್ ಅವರ ಕ್ಲಾಸನ್ನು ನೋಡಿರ್ಬೋದು. ನೀವು ಅವ್ರು ಯಾವತ್ತೂ ಡೈರೆಕ್ಟಾಗಿ ವಿಷಯವನ್ನು ಮಾತಾಡೋಕೆ ಹೋಗಲ್ಲ. ಫಸ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸ್ಲೈಡಲ್ಲಿ ಹಾಕಿರ್ತಾರೆ, ಆ ಸ್ಲೈಡ್ಗಳೊಂದಿಗೆ ವಿಷಯವನ್ನು ಅನಲೈಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹಳೆಯ ಪ್ರಶ್ನೆ ಪತ್ರಿಕೆ, ಓಲ್ಡ್ ಕ್ವಶನ್ ಪೇಪರ್, ಇಟ್ ಈಸ್ ಯುವರ್ ಗುಡ್ ಮಟೀರಿಯಲ್ ಟು ಸೆಲೆಕ್ಟ್ ಆಫ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನಿಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನಾಗಿರ್ತೋ ತುಂಬ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಅದಾದ ನಂತರದಲ್ಲಿ ನುಡಿ ಸಾಫ್ಟ್ವೇರ್ನಲ್ಲಿ ಕೇವಲ 6 ಪ್ರಶ್ನೆಗಳು ಯಾವಾಗಲಿದ್ದ ಅವೇ ಪ್ರಶ್ನೆಗಳು. ಒಂದು ಪ್ರಶ್ನೆ, ನುಡಿ ಎಂಬುದು
ಸಾಫ್ಟ್ವೇರ್. ನುಡಿ ಸಾಫ್ಟ್ವೇರ್ನಲ್ಲಿ ನಾವು ಯಾವ ಫಾಂಟನ್ನು ಬಳಸ್ತಾ ಇದ್ದೀವಿ ಅಂತ ಕೇಳ್ತಾರೆ. ಯುನಿಕೋಡ್ ಎಂಬ ಫಾಂಟನ್ನು ಬಳಸ್ತಾ ಇದ್ದೀವಿ. ನುಡಿ ಸಾಫ್ಟ್ವೇರ್ ಯಾರ ಒಡೆತನದಲ್ಲಿದೆ ಅಂತಂದೇಳಿ ಕೇಳ್ತಾರೆ. ಕರ್ನಾಟಕ ಸರ್ಕಾರದ ಒಡೆತನದಲ್ಲಿದೆ ಅಂತಂದು ಹೇಳಬೇಕಾಗ್ತದೆ. ಅದೇ ರೀತಿಯಾಗಿ ನುಡಿ ಸಾಫ್ಟ್ವೇರನ್ನು ಅಭಿವೃದ್ಧಿ ಪಡಿಸಿದವರು ಯಾರಂತ ಕೇಳ್ತಾರೆ. ಕನ್ನಡ ಗಣಕ ಪರಿಷತ್ತಿನವರು. ನುಡಿ ಸಾಫ್ಟ್ವೇರ್ ಫ್ರೀ ಆಗಿದೆನಾ ಅಥವಾ ಏನು ದುಡ್ಡು ಕೊಡಬೇಕಂತ ಕೇಳ್ತಾರೆ. ಇಟ್ ಮೀನ್ಸ್ ಪರ್ಚೇಸ್ ಮಾಡಬೇಕಂತ ಕೇಳ್ತಾರೆ. ನುಡಿ ಸಾಫ್ಟ್ವೇರ್ ಎಂಬುದು ಒಂದು ಫ್ರೀ ಆಗಿರ್ತಕ್ಕಂಥ ಸಾಫ್ಟ್ವೇರ್. 5 ಪ್ರಶ್ನೆಗಳು ಕೇಳ್ತಾರೆ. ನುಡಿ ಎಂಬುದು ಏನು? ಇದೊಂದು ಸಾಫ್ಟ್ವೇರ್. ನುಡಿಯಲ್ಲಿ ಯಾವ ಫಾಂಟನ್ನು ಬಳಸ್ತೇವೆ? ಯುನಿಕೋಡ್ ಎಂಬ ಫಾಂಟನ್ನು ಬಳಸ್ತೇವೆ. ನುಡಿ ಯಾರ ಒಡೆತನದಲ್ಲಿದೆ? ಕರ್ನಾಟಕ ಸರ್ಕಾರದ ಒಡೆತನದಲ್ಲಿದೆ. ನುಡಿಯನ್ನು ಅಭಿವೃದ್ಧಿ ಪಡಿಸಿದವರು ಯಾರಂತ ಕೇಳ್ತಾರೆ. ಕನ್ನಡ ಗಣಕ ಪರಿಷತ್ನವರು. ನುಡಿ ಏನು ಅದು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬೋದಾ ಅಥವಾ ಏನು ಪರ್ಚೇಸ್ ಮಾಡ್ಬೇಕಂತ ಕೇಳ್ತಾರೆ. ಉಚಿತವಾಗಿ ಡೌನ್ಲೋಡ್. ಈ 5 ಪ್ರಶ್ನೆಗಳೊಂದಿಗೆ ಇನ್ನೂ 2 ರಿಂದ 3 ಪ್ರಶ್ನೆಗಳನ್ನು ಸೇರಿಸಿದ್ದಾರೆ. ನುಡಿ ಟೈಪ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಯಾವ ಕೀಯನ್ನು ಆನ್ ಇರಬೇಕಂತಂದೇಳಿ ಕೇಳ್ತಾ ಇದ್ದಾರೆ. F7 ಕೀಯನ್ನು ಏನಾಗಿರ್ಬೇಕಾಗ್ತದ? ಆನ್ ಆಗಿರ್ಬೇಕಾಗ್ತದ. ಅದಾದ ನಂತರದಲ್ಲಿ ಅದು F7 ಕೀ ಇಲ್ಲ ಅಂದ್ರೂ ಕ್ಯಾಪ್ಸ್ ಲಾಕ್ ಎಂಬ ಒಂದು ಕೀ ಏನಾಗಿರ್ಬೇಕು? ನಿಮಗೆ ಆನ್ ಆಗಿರ್ಬೇಕು. ಈ 2 ಪ್ರಶ್ನೆಗಳ ಆದ ನಂತರದಲ್ಲಿ ಪ್ರಸ್ತುತ ದಿನಮಾನದಲ್ಲಿ ಮಾಡಿದರೆ ನುಡಿ ಸಾಫ್ಟ್ವೇರ್ ಇದು ಕೀಬೋರ್ಡ್ ಏನು ಬಳಸ್ತಾ ಇದೆಯಲ್ಲ ಅದನ್ನು ಅಭಿವೃದ್ಧಿ ಮಾಡಿದವರು ಯಾರಂತ ಕೇಳ್ತಾರೆ. KP ರಾವ್ ಕೀಬೋರ್ಡ್ ಲೇಔಟ್ ಅಂತೇಳಿ ಕರಿತೀವಿ. ಮೂಲ ಕೀಬೋರ್ಡನ್ನು ಸಂರಚನೆ ಮಾಡಿದವರು ಅಥವಾ ರಚನೆ ಮಾಡಿದವರು ಆಗಸ್ಟ್ ಡೋರಕ್ ಎಂಬ ವ್ಯಕ್ತಿ. ಅದು ನಿಮ್ಗೆ ಗೊತ್ತಿರಬೇಕು. ಮೂಲ ಕೀಬೋರ್ಡಿನ ರಚನೆಕಾರರು ಆಗಸ್ಟ್ ಡೋರಕ್. ಆದರೆ ಕನ್ನಡ ಅಕ್ಷರವನ್ನು ಟೈಪ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಕೀಬೋರ್ಡ್ ಯಾವುದಂತ ಕೇಳ್ತಾರೆ. ರೆಡಿ ಮಾಡಿದವರು ಯಾರಂತ ಕೇಳ್ತಾರೆ. ಏನು KP ರಾವ್ ಅಂತಂದೇಳಿ ಎಂಬ ವ್ಯಕ್ತಿ. ಹಾಗಾಗಿ ನಾವೇನು ಕೇಳ್ತೀವಿ, KP ರಾವ್ ಅವರನ್ನು ಏನು ಕನ್ನಡ ಕೀಬೋರ್ಡನ್ನು ರಚನೆ ಮಾಡಿದಿರತಕ್ಕಂಥ ವ್ಯಕ್ತಿ ಅಂತಂದೇಳಿ ನಾವು ಕೇಳ್ತೀವಿ. ಇದಾದ ನಂತರದಲ್ಲಿ ಕನ್ನಡ ಅಕ್ಷರಗಳನ್ನು ಪ್ರದರ್ಶಿಸಿದ ಮೊದಲ ಯಾವುದು ವೆಬ್ಸೈಟ್ ಯಾವುದಂತ ಕೇಳ್ತಾರೆ. ಶಬ್ದ ರತ್ನ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಸ್ತುತ ದಿನಮಾನದಲ್ಲಿ ಏನು ಇದು ಕನ್ನಡ ಎಂಬುದು ವಿಕಿಪೀಡಿಯಾದಲ್ಲಿ ಏನಾಗ್ತಾ ಇದೆ? ಲಭ್ಯ ಆಗ್ತಾ ಇದೆ. ಇದಾದ ನಂತರದಲ್ಲಿ ಪ್ರಶ್ನೆ ಪತ್ರಿಕೆ ಇನ್ನೂ ಟಫ್ ಮಾಡಬೇಕಂತಂದೇಳಿ ಒಂದು ಕನ್ನಡದಲ್ಲಿ ಅವರೇ ಅಕ್ಷರಗಳನ್ನು ಬರೆದಿರ್ತಾರೆ. ವಾರ್ತೆಗಳಾಗಿರ್ಬೋದು, ಸಂವಿಧಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಪ್ರತಿಜ್ಞೆ ಆಗಿರ್ಬೋದು, ಕಾರ್ಯಾಲಯ ಆಗಿರ್ಬೋದು, ಈ ರೀತಿಯಾಗಿ ಕಠಿಣವಾದ ಕನ್ನಡದ ಪದಗಳನ್ನು ಅವರೇ ಕೊಟ್ಟು ನೀವು ನುಡಿ ಸಾಫ್ಟ್ವೇರ್ನಲ್ಲಿ ಟೈಪ್ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಏನನ್ನು ಟೈಪ್ ಮಾಡಬೇಕಂತೇಳಿ ಇಂಗ್ಲೀಷಲ್ಲಿ ಅವರೇ ಅದನ್ನ ಅಕ್ಷರಗಳನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಏನು ಮಾಡಬೇಕಾಗ್ತದೆ? ಫೈಂಡ್ ಔಟ್ ಮಾಡಬೇಕಾಗ್ತದೆ. ಇದು ಕೇವಲ ಪರಿಚಯ ಮಾತ್ರ, ನುಡಿ ಸಾಫ್ಟ್ವೇರ್ನ ಪರಿಚಯ ಮಾತ್ರ. ಈ ರೀತಿಯಾಗಿ 1 ರಿಂದ 11 ಅಧ್ಯಾಯಗಳ ಬಗ್ಗೆ ನಿರರ್ಗಳವಾಗಿ ಏನು ಮಾಡ್ತಾ ಇದ್ದೀನಿ, ಡೈಲಿ ಕ್ಲಾಸನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆಲ್ಲದಕ್ಕೂ ನಿಮ್ಮದು ಸಹಕಾರ ಇರಬೇಕು. ಫಸ್ಟ್ 1 ಅಥವಾ 2 ತರಗತಿಯನ್ನು ನೋಡಿರಿ. ಆ ತರಗತಿಯಲ್ಲಿರ್ತಕ್ಕಂಥ ವಿಷಯಾಂಶ ಏನು ನಿಮಗೆ ಗಟ್ಟಿತ್ತಂದ್ರೆ ಮಾತ್ರ ನೆಕ್ಸ್ಟ್ ತರಗತಿಗಳನ್ನು ನೋಡ್ರಿ. ಆ ವಿಷಯ ಇಲ್ಲಿ ಬಿಡಪ್ಪ ಸುಮ್ಮನೆ ಮಾತಾಡ್ತಾ ಹೋಗ್ತಾ ಇದ್ದಾರೆ, ಅದರದ್ದು ಏನು ಯೂಸ್ ಇಲ್ಲ ಅಂದರೆ ಅಂದಿಗೆ ನನ್ನ ವಿಷಯವನ್ನು ನೋಡೋದು ನೀವೇನು ಮಾಡಿರಿ, ಸ್ಟಾಪ್ ಮಾಡಿರಿ. ಯಾಕಂತಂದರೆ ಎಷ್ಟು ಜನ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅನ್ನೋದಕ್ಕಿಂತ ಅಷ್ಟು ಜನರಲ್ಲಿ ಎಷ್ಟು ಜನ ಆ ವಿಷಯದ ಬಗ್ಗೆ ನಿಖರತೆಯನ್ನು ಕೊಟ್ಟಿದ್ದಾರೆ ಎಂಬ ಮಾತು ಏನಾಗ್ತದೆ, ತುಂಬ ಮುಖ್ಯ ಆಗ್ತದೆ. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಶರಣಯ್ಯ ಭಂಡಾರಿಮಠ ಸರ್ ಗುರುಗಳು ಹೇಳ್ತಾ ಇರ್ತಾರೆ, ಒಂದು ನುಡಿಗಟ್ಟನ್ನು ಹೇಳ್ತಾ ಇರ್ತಾರೆ. ಏನು ದಿಕ್ಕು ಬದಲಿಸುವ ಅವಶ್ಯಕತೆ ಇಲ್ಲ, ದೋಣಿ ಬದಲಿಸುವ ಅವಶ್ಯಕತೆ ಇಲ್ಲ, ನೀನು ನಡೆಯುವ ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು ಅಂತಂದೇಳಿ ಏನು ಆ ಎಲ್ಲ ಗುರುಗಳ ಅನುಕರಣೆಯಲ್ಲಿ ನಾನು ಪ್ರಮುಖವಾಗಿ ಇಷ್ಟಪಡ್ತಕ್ಕಂಥ ಗುರುಗಳು ನಾನು ಪದೇ ಹೇಳ್ತಾ ಇರ್ತೀನಿ. ನಾನು ಆಫ್ಲೈನ್ ಕೋಚಿಂಗ್ ಕೊಡಬೇಕಾದಂಥ ಸಂದರ್ಭದಲ್ಲಿ ಟೋಟಲ್ 4 ಬ್ಯಾಚ್ಗಳ ಕೋಚಿಂಗ್ ಕೊಡಬೇಕಾದ ಸಂದರ್ಭದಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ. ಡಾಕ್ಟರ್ KM ಸುರೇಶ್ ಸರ್ ಅವರ ಒಂದು ಏನು ಆತ್ಮೀಯ ವಿದ್ಯಾರ್ಥಿ ನಾನು. ಅವರ ಒಂದು ಅನುಕರಣೆಯಲ್ಲಿ ನಾವೇನು ಬೆಳೆದಿರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಏನು ಕೊಡಬೇಕು ಅಷ್ಟನ್ನು ಮಾತ್ರ ಕೊಡಬೇಕು. ಇಲ್ಲದ ವಿಷಯವನ್ನು ಅನಾವಶ್ಯಕವಾಗಿ ಚರ್ಚೆ ಮಾಡೋದಕ್ಕಿಂತ ಏನು ವಿಷಯಗಳು ಬರ್ತಾವ, ಯಾವ ರೀತಿಯಾಗಿ ಏನು ನಾವು ಅದನ್ನ ತಿಳ್ಕೊಂಡಿರ್ಬೇಕು. ಸುಮ್ಮನೆ ಬೇಡದ ವಿಷಯಗಳನ್ನು ಪದೇ ಹಲವಾರು ಕೋಚಿಂಗ್ ಸೆಂಟರ್ಗಳು ಏನು ಮಾತಾಡ್ತಾ ಇರ್ತಾವೆ. ಆ ಬೇಡದ ವಿಷಯಗಳ ಬಗ್ಗೆ ನಾನು ಮಾತಾಡೋದು ಬೇಡ. ನಿಖರವಾಗಿ ಇಂತಿಷ್ಟು ದಿನದಲ್ಲಿ ಏನು ಮಾಡ್ತಾ ಇದ್ದೀನಿ, ಆ ಒಂದು ನಿಖರವಾದ ವಿಷಯಗಳನ್ನು ನಾನು ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ಅದೆಲ್ಲದಕ್ಕೂ ನಿಮ್ಮ ಸಹಕಾರ ಇರಲಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಸನ್ರೈಸ್ ಕೋಚಿಂಗ್ ಸೆಂಟರ್ ಗಂಗಾವತಿಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ನಾನು ಬಾಲಾಜಿ ಸರ್ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಆನ್ಲೈನ್ ಸೆಷನನ್ನು ಮುಗಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ.